ತಮಗೆಲ್ಲ ನಮಸ್ಕರಿಸ್ತಾ ಇವೆಲ್ಲ ಯುವ ಜನತೆ, ಯಂಗ್ಸ್ಟರ್ಸ್. ಈ ಯುವ ಜನತೆ ಒಂದು ಆಧ್ಯಾತ್ಮಿಕತೆಯಲ್ಲಿ ತೊಡಗಿರುವುದು, ಒಳ್ಳೆಯ ವಿಚಾರಗಳನ್ನ ತಿಳ್ಕೊಳ್ಳೋದು, ಇಷ್ಟೆಲ್ಲ ಜನ ಸೇರ್ತಿರಲ್ಲ, ಬಹಳ ಸಂತೋಷವಾದ ವಿಷಯ. ಈ ಪ್ರತಿಯೊಬ್ಬರು ನೀವು ನಿಜವಾಗ್ಲೂ ಒಳ್ಳೆಯದನ್ನ ಮಾಡ್ತಾ ಇದ್ದೀರಾ, ಅದು ತುಂಬಾ ಸಂತೋಷ ಆಗ್ತಾ ಇದೆ. ಇದು ನೀವೇನು ಕಲಿತೀರಲ್ಲ, ಈ ತರ ಬಂದು ಯಾತಕ್ಕಾಗಿ ಬಂದಿರಂದ್ರೆ ಒಂದು ಒಳ್ಳೆ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಬೇಕಲ್ವಾ. ನಮ್ಮಲ್ಲಿ ಒಂದು ಆತ್ಮ ಇದೆ. ಸೊ ಆತ್ಮನನ್ನ ನಾವು ನೋಡ್ಬೇಕು. ಹೋಗ್ತಾ ಯಾಕೆ ನಿಧಿಯಾಕೆ ಯಾಕೆ ಹಾಗೆ ಅಂತ ಬರೆಯೋದು ಕೊಡೋದೆಲ್ಲ ಮಾಡ್ತೀರಲ್ಲ, ಆತ್ಮನನ್ನ ನೋಡ್ಕೊಳ್ಬೇಕು. ಸೊ ನಿಮ್ಗೆ ಖುಷಿ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು. ಈಗ ಎಲ್ಲ ಕಲ್ತ್ಕೊಂಡು ಹೋಗ್ತೀರಾ, ಇದೆಲ್ಲ ಒಂದು ಏನು ಟ್ರೈನಿಂಗ್ ಪಡ್ಕೊಂಡು ಹೋಗ್ತಿರಲ್ಲ. ನಂತರದಲ್ಲಿ ನಿಮ್ಗೆ ಯಾರಾದ್ರೂ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿದ್ರೆ, ಅಥವಾ ನಿಮ್ಗೊಂದು ಬೆನ್ನು ತಟ್ಟಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಆಗುತ್ತಲ್ಲ. ಅದೇ ಇನ್ನೊಂದು ಗುಂಪು ಬಂದು ಬುತ್ತಿಗಿತ್ತಿ ಇದೆಯಾ ನಿಮಗೆ, ಹೋಗಿದ್ರೆ 3 ದಿವಸ ಅಲ್ಲೇ ಇದೆ, 3 ದಿವಸ ಅಲ್ಲ, 7 ದಿವಸ ಸಮಯ ವ್ಯರ್ಥ ಮಾಡಿದೆಯಲ್ಲ, ಕಲೆ ಸರಿ ಇಲ್ವಾ ನಿಮಗೆ, ಅಲ್ಲಿ ಯಾಕೆ ಹೋದೆ, ಅದ್ಯಾಕೆ ಕಲಿತೆ ಅಂತೆಲ್ಲ ಹೇಳಿದಾಗ ಏನನ್ಸುತ್ತೆ ನಿಮಗೆ? ವೆರಿ ಗುಡ್, ವೆರಿ ಗುಡ್. ಅದು ಯಾವಾಗ ಕಲ್ತ್ರಿ ನೀವು? ಏನೂ ಆಗಲ್ಲ, ದೇವರು ಒಳ್ಳೇದು ಮಾಡ್ಲಿ ಅಂದ್ರು ನಿಮಗೆ ಯಾವಾಗ ಬಂತದು? ಇಲ್ಲಿಗೆ ಬಂದ ನಂತರ, ಅವ್ರಿಗೆ ಇಲ್ಲಿಗೆ ಬರಕ್ಕೆ ಮುಂಚೆ ಆಗಿದ್ರೆ, ಆ ಥರ ಹೇಳಿದ್ರೆ ನಿಮಗೆ ಏನು ಆಗ್ತಾ ಇತ್ತು? ಕೋಪ ಬರ್ತಾ ಇತ್ತು. ವೆರಿ ಗುಡ್. ಬೇಜಾರು ಆಗ್ತಾ ಇತ್ತು. ಅವ್ರ ಮೇಲೆ ದ್ವೇಷ, ಅವ್ರಿಗೆ ಬೈತಾ ಇದ್ವಿ ಎಲ್ಲ ಅಲ್ವಾ. ಸೊ ಇದು 2 ತರ ಒಂದು ನಮಗೆ ರಿಯಾಕ್ಷನ್ ಕೊಟ್ಟಾಗ ಯಾವ್ದು ನಮಗೆ ಚೆನ್ನಾಗಿ ಅನ್ನಿಸ್ತು, ನಮಗೆ ಒಳ್ಳೆಯದನ್ನ ಬಯಸಿದ್ದು, ಒಳ್ಳೆಯದು ಹೇಳಿದ್ರಲ್ಲ, ಯಾರ ಬಗ್ಗೆ ಆಗಲೋ ಅಥವಾ ಯಾವುದೇ ವಸ್ತುವಿನ ಬಗ್ಗೆ ಆಗಲಿ, ಯಾವುದೇ ಒಂದು ಸಂದರ್ಭದ ಬಗ್ಗೆ ಆಗಲಿ, ನಾವು ಒಳ್ಳೆ ಮಾತನಾಡೋದಕ್ಕೆ ಏನು ಹೇಳ್ತೀವಲ್ಲ, ನಾವು ಯಾವ ಪದ ಉಪಯೋಗಿಸ್ತೀವಿ? ಯಾವ ಪದ ಉಪಯೋಗಿಸ್ತೀವಿ? ಅದನ್ನ ಏನಂತ ಹೇಳ್ತೀವಿ? ಪದ ಅಲ್ಲ, ಅದನ್ನ ಏನಂತ ಹೇಳ್ತೀವಿ? ಸದ್ಗುಣವನ್ನ ನೀವು ಇನ್ನೊಬ್ಬರಲ್ಲಿರುವ ಸದ್ಗುಣವನ್ನ ಎತ್ತಿ ಹಿಡಿತೀರಾ, ತೋರಿಸ್ತೀರಾ, ಅಥವಾ ಇದು ಎಷ್ಟು ಚೆನ್ನಾಗಿದೆ ಶಿವ ಧ್ಯಾನ ಮಂದಿರ ಅಂತೆಲ್ಲ ಇನ್ನೊಬ್ಬರಿಗೆ ಹೋಗಿ ಹೇಳ್ತೀರಾ ನೀವು ಇಲ್ಲಿಂದ. ಅದು ಏನಂತಾರೆ? ಹೊಗಳಿಕೆ ಅಲ್ವಾ? ಬೇರೆ ಬೇರೆ ಪದಗಳೇನಿದೆ ಹೊಗಳಿಕೆಗೆ? ಕನ್ನಡದಲ್ಲಿ ಬೇರೆ ಬೇರೆ ಪದ. ಪ್ರಶಂಸೆ, ಓಕೆ, ಅದು ಇಂಗ್ಲಿಷ್ ಬರುತ್ತೆ, ಕನ್ನಡ ಮಾತ್ರ ಎಲ್ಲರಿಗೂ ಕನ್ನಡ ಬರುತ್ತಲ್ಲ. ಬಣ್ಣಿಸು, ವರ್ಣಿಸು, ಪ್ರಶಂಸಿಸು, ಹೊಗಳು, ಶ್ಲಾಘಿಸು, ವೆರಿ ಗುಡ್. ಮತ್ತೆ ಕೊಂಡಾಡು ಎಲ್ಲ ಹೇಳ್ತೀವಲ್ಲ. ಸೊ ಇದು ಒಳ್ಳೇದಾ? ಕೊಂಡಾಡೋದು ಒಳ್ಳೇದಾ? ಇವೆಲ್ಲ ಸಣ್ಣವರಿರುವಾಗ ಒಂದು ಕತೆ ಕೇಳಿದಿರೋದು ಗೊತ್ತಿಲ್ಲ. ನಾವೆಲ್ಲ ಪ್ರೈಮರಿ ಮಕ್ಕಳಿರುವಾಗ ಒಂದು ಹಾಡಿತ್ತು, ಪದ್ಯ ಇತ್ತು. ನಿಮಗೂ ಇತ್ತು ಅಲ್ವೋ, ನೆನಪು ಮಾಡ್ಕೊಳ್ಳಿ ಗೊತ್ತಾದ್ರೆ. ಕಾಗೆಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತುಕೊಂಡು ಬಾಯಲ್ಲಿದ್ದ ಮಾಂಸವನ್ನು ತಿನ್ನತೊಡಗಿತ್ತು. ಇತ್ತ? ವೆರಿ ಗುಡ್. ಯಾರು ಕಂಟಿನ್ಯೂ ಮಾಡ್ತೀರಾ? ಯಾರು ಮುಂದುವರಿಸ್ತೀರಾ? ನರಿಯು ಇಂಗ್ಲಿಷ್ ಇತ್ತ? ಓಕೆ, ಆಮೇಲೆ ಏನಾಗುತ್ತೆ ಹೇಳಿ? ಗೊತ್ತಾ ಕಥೆ ಇಲ್ಲ? ನೀವು ಗೊತ್ತಾ? ನಿಂಗೆ ಗೊತ್ತಾ? ಅರ್ಥಪರ್ವ ಗೊತ್ತಾ? ಈಗ ಗೊತ್ತಾಯ್ತು. ಕಾಗೆಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತುಕೊಂಡು ಬಾಯಲ್ಲಿದ್ದ ಮಾಂಸವನ್ನು ತಿನ್ನತೊಡಗಿತ್ತು. ಅದನ್ನು ಕಂಡ ನರಿಯು ಬಂದು ಹೇಳಿ ಏನ್ ಮಾಡುತ್ತೆ? ನರಿ ನೋಡುತ್ತೆ ಕಾಗೆ ಒಂದು ಕುತ್ಕೊಂಡು ತಿಂತಾ ಇರುವಾಗ. ಏನಾಗುತ್ತೆ? ನರಿಗೆ ಆಸೆ ಆಗುತ್ತಲ್ಲ, ಕಾಗೆ ತಿಂತಾ ಇದೆ, ನನಗೂ ಬೇಕು ಅಂತ. ಹೇಗಾದ್ರೂ ಕಾಗೆಯಲ್ಲಿರೋದನ್ನ ಪಡ್ಕೊಳ್ಬೇಕು ಅಂತ ನರಿ ಹೇಳುತ್ತೆ, ನಿನ್ನ ಅಂದ ಎಷ್ಟು ಚಂದ, ನಿನ್ನ ಏನು ಕಂಡ ಎಷ್ಟು ಚಂದ ಅಂತ ಹೇಳುತ್ತೆ. ಅವಾಗ ಏನಾಗುತ್ತೆ ಕಾಗೆಗೆ? ಯಾಕೆ ಖುಷಿ ಆಗುತ್ತೆ ಕಾಗೆಗೆ? ಪ್ರಶಂಸೆ ಸ್ಟಾರ್ಟ್ ಆಯ್ತು. ಕಂಠ ಎಷ್ಟು ಚಂದ ಅಂದ್ರೆ ಅವಾಗ ಏನ್ ಮಾಡುತ್ತೆ ಕಾಗೆ? ಖುಷಿಯಾಗಿ ಹೌದಲ್ಲ ಅಂತ ಕಾಕ ಅನ್ನಕ್ಕೆ ಬಾಯಿ ತೆಗೆಯುತ್ತೆ. ಏನಾಗುತ್ತೆ ಅವಾಗ? ಬಾಯಲ್ಲಿ ಕೆಳಗೆ ಬಿಟ್ಟು ನರಿ ತಚ್ಕೊಂಡು ಹೋಯ್ತು. ಇದಕ್ಕೆ ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಕತೆ ಹೇಳ್ತೀವಲ್ಲ, ಅದರಲ್ಲಿ ಏನು ನೀತಿ ಇದೆ, ಏನ್ ಕಲ್ತಿದೀವಿ ನಾವು ಇದುವರೆ ತನಕ?
ಬರುತ್ತಾ ಅಥವಾ ನರಿಗೆ ಎಷ್ಟೊಳ್ಳೆ ಕೆಲಸ ಮಾಡ್ತು ಅಂತ? ನರಿ ಮೇಲೆ ಸಣ್ಣ ಮಕ್ಕಳೇ ಕೋಪ ಬರುತ್ತೆ ಅಂತ ನರಿ ಕೆಲಸ ಮಾಡಿದೆ ಅಂತಲ್ಲ. ಕಾಗೆ ಮೇಲೆ ಅಯ್ಯೋ ಪಾಪ ಎಲ್ಲ ಸಣ್ಣ ಮಕ್ಕಳು ಇರುವಾಗ ಇದು ಆಕ್ಚುಲಿ ಈಸೋಪನ ನೀತಿ ಕಥೆ ಅಂತೆ. ಗೊತ್ತಿಲ್ಲ, ಕ್ರಿಸ್ತ ಪೂರ್ವದಲ್ಲಿ ಈಸೋಪು ಮಾಡಿದ್ರು. ಪ್ರಾಣಿ ಪಕ್ಷಿಗಳ ಮುಖಾಂತರ ಒಂದು ಒಳ್ಳೆಯ ನೀತಿಯನ್ನ ಹೇಳ್ತಾ ಇದ್ದಿದ್ದು. ನಮ್ಗೆ ಅಯ್ಯೋ ಪಾಪ ಕಾಗೆ, ನರಿ ನೋಡಿ ಎಷ್ಟು ಕೆಟ್ಟದ್ದು ಅಷ್ಟು ತಿಳಿಯೋದು ಸಣ್ಣ ಮಕ್ಕಳು. ಈಗ ಸ್ವಲ್ಪ ಮುಂದುವರೆದು ದೊಡ್ಡವ್ರ ತರ ಯೋಚನೆ ಮಾಡಿ ನಮ್ಗೆ ಏನ್ ಗೊತ್ತಾಗುತ್ತೆ ಇಲ್ಲಿ ಯಾರ ತಪ್ಪಿದೆ ಇಲ್ಲಿ? ಕಾಗೆಯ ತಪ್ಪು. ಅಯ್ಯೋ ಪಾಪ ಇಲ್ಲ ಕಾಗೆಗೆ ಯಾರೋ ಹೊಗಳಿದ್ರು ಅಂತ ಹೊಗಳಿ ಅಳ್ಳ ಕೇಳಿಸು ಅಂತ ಹೇಳ್ತೀವಲ್ಲ. ಸೊ ಅಷ್ಟೊಂದು ಹೊಗಳಿದ ನಂತರ ಅದಕ್ಕಾಗಿ ಖುಷಿಯಾಗಿ ಸುಮ್ಮನೆ ಅದು ಅನ್ಲಿಕ್ಕೆ ಬಾಯಲ್ಲಿ ಬಿಟ್ಟು ಬಾಯಲ್ಲಿ ಒಂದು ಆಹಾರ ಒಂದು ಬಿಟ್ಟು. ಸೊ ಇದರಿಂದ ಏನ್ ಕಲಿತೀವಿ ನಾವು? ಹೊಗಳಿಕೆ ಆಕ್ಚುಲಿ ಒಂದು ಸಜ್ಜನಿಕೆ ಅಂತ ಹೇಳ್ತೀವಿ, ಒಂದು ಸಂಸ್ಕಾರ. ಯಾರೇ ಆಗಲಿ ಒಳ್ಳೆಯದನ್ನು ಮಾಡಿದಾಗ ಮತ್ತು ಒಳ್ಳೆಯದೇನಾದ್ರೂ ಇದ್ದಾಗ ನಾವು ಅದನ್ನ ದ್ವೇಷಿಸದೆ ಅಥವಾ ಹೊಟ್ಟೆ ಕಿಚ್ಚು ಪಡೆದು ಅದು ಒಳ್ಳೆ ಮಾತನಾಡೋದು ಖಂಡಿತ ಒಳ್ಳೆಯದು. ಆದ್ರೆ ಎಷ್ಟೊಂದು ಜನ ಜೊತೆಗೆ ನಮ್ಮನ್ನ ತೆಗಳ್ತಾರೆ, ನಮ್ಮನ್ನ ಬೈತಾರೆ, ಈ ಕಡೆಯಿಂದ ಹೊಗಳ್ತಾರೆ. ಒಂದು ರೀತಿ ಏನ್ ಕಲ್ತ್ಕೊಳ್ಬೇಕು ಅಂತ ನೀವು ಹೇಳಿದ್ರಲ್ಲ, ಈಗ ಆಚೆ ಹೋಗಿ ಯಾರು ಯಾಕೆ ಹೋದೆ ಇಲ್ಲ ಸಮಯ ವ್ಯರ್ಥ ಮಾಡಿ ಏನ್ ಹೇಳಿ ನಮ್ಗೆ ಏನು ಅನ್ಸೋದಿಲ್ಲ ಅಂತ. ಸೊ ಆತರ ಹೊಗಳಿಕೆ ತೆಗಳಿಕೆ ಎರಡಕ್ಕೂ ನಾವು ಸಮನಾಗಿ ನಮ್ಮ ಒಂದು ಭಾವನೆಯನ್ನು ವ್ಯಕ್ತಪಡಿಸಕ್ಕಾಗತ್ತಾ? ವಿಪರೀತ ಹೊಗಳೋದು ಅಂತ ತುಂಬಾ ಖುಷಿಯಾಗ್ಬಿಡೋದು, ಅದ್ರ ವಿಪರೀತ ಬೈದು ಅಂತ ತುಂಬಾ ದುಃಖಗಳಾಗ್ಬಿಟ್ರೆ ನಮ್ಮ ಮನಸ್ಸು ಒಂದು ಸ್ಥಿಮಿತದಲ್ಲಿಲ್ಲ, ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಗೀತೆಯಲ್ಲಿ ಸಹ ಕೃಷ್ಣ ಹೇಳ್ತಾರೆ, ದುಃಖೇಶು ಅನುವಿಘ್ನ ಮನಾಹ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತದೇಹಿ ಮುನಿರುಚ್ಯತೆ. ಸ್ಥಿತಪ್ರಜ್ಞನಾಗೋದು, ದುಃಖದಲ್ಲಿ ಅತಿಯಾಗಿ ದುಃಖ ಅಂದ್ಬಿಡೋದು, ಸುಖ ಬಂದಾಗ ತುಂಬಾ ಖುಷಿಯಾಗಿರೋದು. ಆ ತರ ಇದೆ. ಎರಡನ್ನೂ ಸಮನಾಗಿ ಸ್ವೀಕರಿಸುವಂತಹ ಒಂದು ನಮ್ಗೆ ಆ ಮನಸ್ಸು ಸ್ಥಿರ ಬರುತ್ತಾಗ ಸಾಧ್ಯನಾ? ನೀವಿಲ್ಲಿ ಧ್ಯಾನ ಕಲ್ತ್ಕೊಳ್ತಾ ಇದ್ದೀರಲ್ಲ, ಅದನ್ನ ಕಂಟಿನ್ಯೂ ಮುಂದುವರಿಸ್ಕೊಂಡು ಹೋಗಿ, ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ನೀವು ವ್ಯಕ್ತಿತ್ವ ವಿಕಸನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಒಳ್ಳೆಯ ಹೆಸರು ಕೊಟ್ಟು ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಯಾವ ಕಾರ್ಯಕ್ರಮನೂ ನಿಮಗೆ ಬೇಡ, ಧ್ಯಾನ ಮಾಡಿ ಬರೀ ಕಲ್ತಿದ್ದಲ್ಲ, ದಿನನಿತ್ಯ ಅದನ್ನ ನೀವು ನಿಮ್ಮ ಒಂದು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಗೆ ಗೊತ್ತಿದ್ದ ಹಾಗೆ ನಿಮ್ಮ ಮನಸ್ಸು ಎಷ್ಟು ಚೆನ್ನಾಗಾಗುತ್ತೆ, ನಿಮ್ಮ ವ್ಯಕ್ತಿತ್ವ ಚೆನ್ನಾಗಾಗುತ್ತೆ, ನೀವು ಸುಂದರವಾಗೂ ಆಗ್ತೀರ. ನಮ್ಮಲ್ಲಿರೋದೆಲ್ಲ ಒಳಗಿನ ಅಂತಃಕರಣ ಮತ್ತೆ ದಿವ್ಯ ಒಂದು ಈ ಹೊರಗೆ ಬಾಹ್ಯ ಒಂದು ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ. ಬಾಹ್ಯ ಸೌಂದರ್ಯನೂ ಚೆನ್ನಾಗುತ್ತೆ. ಯಾರು ಚೆನ್ನಾಗಿ ಧ್ಯಾನ ಮಾಡ್ತಿರೋ ಇವರೇ ನಮ್ಮ ಬ್ರಹ್ಮಕುಮಾರಿ ಒಂದು ಗ್ರೂಪ್ ಆಫ್ ರಿಸರ್ಚ್ ಮಾಡುವಂತಹವರು ಬಾಂಬೆಯಿಂದ ಬಂದಿದ್ರು. ನನಗೆ ಲೀಲಕ ಕರ್ಕೊಂಡು ಬಂದಿದ್ರು. ಒಂದು ಡಾಕ್ಟರ್ ನಲ್ಲಿ ಇಟ್ಕೊಂಡಿದ್ರು. ಎಷ್ಟು ಚೆನ್ನಾಗಿ ಮೆಡಿಟೇಷನ್ ಇಂದ ಬ್ಲಡ್ ವೆಸಲ್ಸ್ ಅಲ್ಲಿ ತುಂಬಿಕೊಂಡು ಬ್ಲಾಕ್ ಆಗ್ಬಿಟ್ಟಿರ್ತಾರೆ. ನೀಟಾಗಿ ತೋರಿಸಿದ್ದಾರೆ ಎಷ್ಟು ಚೆನ್ನಾಗದು ಕ್ಲಿಯರ್ ಆಗೋಗಿದೆ ಅಂತ ಹೇಳ್ಬಿಟ್ಟು. ಸೊ ಡಾಕ್ಟರ್ಸ್ ಅಷ್ಟೆಲ್ಲ ನಮ್ಗೆ ಆಂಜಿಯೋಗ್ರಾಮ್ ಮಾಡಿ ತೋರಿಸಿದಾಗ ನಂಬಲೇಬೇಕು, ಯಾರೋ ಒಬ್ರಿಗೆ ಹೇಳ್ತಾರೆ ಅಂತಲ್ಲ. ಆತರ ಆ ಒಂದು ಒಳಗಿನ ಒಂದು ಆರೋಗ್ಯ ಏನ್ ಹೇಳ್ತೀವಲ್ಲ, ಮತ್ತೆ ಬಾಹ್ಯ ಸೌಂದರ್ಯ ಎಷ್ಟೆಲ್ಲ ಕಣ್ ಕಪ್ಪಾಯ್ತು, ನಾನ್ ಚೆನ್ನಾಗಿಲ್ಲ, ನನಗೆ ಪಿಂಪಲ್ಸ್ ಇದೆ ಎಲ್ಲ ಹೇಳ್ತಾರಲ್ಲ, ಎಲ್ಲ ಬಂದು ಹೇಳ್ತಾರೆ. ಚೆನ್ನಾಗಿ ಧ್ಯಾನ ಮಾಡ್ತೇನೆ, ನಿಮ್ಗೆ ಯಾವುದೇ ಒಂದು ಔಷಧಿಗಿಂತ ಇದು ಬಹಳ ಪ್ರಯೋಗ ಚೆನ್ನಾಗಾಯ್ತು ಅಂತ. ಸೊ ಫಸ್ಟ್ ಕಥೆಯಿಂದ ನಾವೇನ್ ಕಲ್ತ್ಕೊಂಡ್ವಿ, ತುಂಬಾ ಹೊಗಳಿದಾಗ ಅದು ನಾವು ಹೊಗಳಿಕೆಯನ್ನ ರಿಸೀವ್ ಮಾಡ್ತೀವಿ. ಆದ್ರೆ ಅದರಲ್ಲಿ ಎಷ್ಟು ನನಗೆ ಬೇಕಾಗಿದೆ ನನ್ನ ಒಂದು ಇಂಪ್ರೂವ್ಮೆಂಟ್ಗೆ ಅಂತ. ಹಾಗಂತ ಬರೀ ಇನ್ನೊಬ್ಬರನ್ನ ದೂರಬಾರ್ದು, ಬರೀ ಹೊಗಳ್ತಾನೆ ಇರ್ಬಾರ್ದು. ಸೊ ಒಂದು ಹೊಗಳಿಕೆ ಒಂದು 100 ಬೈಗಳಿಗಿಂತ ಬೆಟ್ಟನಂತ ಹೇಳ್ತೀವಿ. ಒಂದು ಮಗು ಒಂದು ಒಳ್ಳೆಯ ಕೆಲಸ ಮಾಡಿದೆ, ಇದು ಚೆನ್ನಾಗಿ ಮಾಡಿದೆ ಅಂತ ಅದಕ್ಕೆ ಬೆಂದು ತಟ್ಟಿ ಒಂದು ಒಳ್ಳೆ ಮಾತಾಡಿದೆ, ಆ ಮಗು ಇನ್ನು ಮತ್ತೆ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರೋತ್ಸಾಹ ಸಿಕ್ಕಿದ ಹಾಗಾಗುತ್ತೆ. ಇನ್ನೊಂದೇ ಒಂದು ನಿದರ್ಶನ ಹೇಳ್ತೇನೆ. ಒಂದು ಕಾಡು, 2 ಮರಗಳು. ಒಂದು ಮುಳ್ಳಿನ ಮರ, ಅದರಲ್ಲಿ ಎಲೆ ಇಲ್ಲ, ಕಾಯಿ ಇಲ್ಲ, ಏನೂ ಇಲ್ಲ. ಪಕ್ಕದಲ್ಲಿ ಇಟ್ಟಿದ್ದು ಮಾವಿನ ಮರ. ಸೊ ಮಾವಿನ ಮರ ಯಾವಾಗ ಸೀಸನ್ ಅಲ್ಲಿ ಆ ಒಂದು ಇದಕ್ಕೆ ತಕ್ಕ ಹಾಗೆ ಹಣ್ಣು ಬಹಳಷ್ಟು ಚೆನ್ನಾಗಿ ಬರೋದು. ಮಾವಿನ ಮರದ ಗಿಡಕ್ಕೆ ಇರೋದು ಎಷ್ಟು ಚೆನ್ನಾಗಿದೆ ಮಾವಿನ ಹಣ್ಣು ಅನ್ನೋದು, ಕಿತ್ಕೊಳ್ಳೋದು, ಕಾಯಿ ತಿನ್ನೋದು, ಗಿಡಕ್ಕೆಲ್ಲ ಅಷ್ಟೊಂದು ಮಾವಿನ ಮರನ ಹೊಗಳೋದು ಎಲ್ಲ ಮಾಡಿ ಸದಾ ಹತ್ರ ಬರೋದು ಎಲ್ಲ ಮಾಡಿ ಹೋಗ್ತಾ ಇರ್ತಾರೆ. ಮಾವಿನ ಮರಕ್ಕೆ ಏನಾಗುತ್ತೆ,
ತುಂಬಾ ಖುಷಿ ಆಗುತ್ತೆ, ಬಹಳ ಖುಷಿ. ಎಲ್ಲರೂ ಅದನ್ನೇ ಅಪೇಕ್ಷೆ ಪಡ್ತಾರಲ್ಲ, ಈ ಹಣ್ಣು ಸಿಹಿಯಾಗಿದೆ ಅಥವಾ ಕಾಯಿ ಇರುವಾಗ ಚೆನ್ನಾಗಿತ್ತು ಅಂತೆಲ್ಲ. ಅದನ್ನ ಪಕ್ಕದಲ್ಲಿ ಇರುವಂತಹ ಒಂದು ಮುಳ್ಳಿನ ಮರ ನೋಡ್ತಾ ಇರುತ್ತೆ. ಯಾರು ಮುಳ್ಳಿನ ಮರದ ಕೆಳಗೂ ಹೋಗೋದಿಲ್ಲ, ಅದು ಹತ್ರನೂ ಹೋಗೋದಿಲ್ಲ, ಒಂದು ಎಲೆ ಇಲ್ಲ ಅದರಲ್ಲಿ. ಅದು ನೆರಳು ಸಹ ಕೊಡಲಿಕ್ಕೆ ಆಗ್ತಾ ಇರಲ್ಲ ಆ ಮರಕ್ಕೆ. ಒಂದು ಅದ್ರ ಕಡೆಯೂ ಇಲ್ಲ ಅಂತ ನೋಡಿದವರು ಈ ಮರ ಎಷ್ಟು ಚೆನ್ನಾಗಿದೆ, ಅದು ನೋಡು, ಆ ಮರ ಇದ್ದು ಸಹ ಉಪಯೋಗ ಇಲ್ಲ ಅಂತ ಆ ಮರಕ್ಕೆ ಸಂಪೂರ್ಣವಾದ ಒಂದು ತೆಗಳಿಕೆ, ಅಷ್ಟೊಂದು ಎಲ್ಲ ನಕಾರಾತ್ಮಕವಾದ ಮಾತುಗಳನ್ನ ಆಡ್ತಾರೆ. ಯಾವಾಗ ಸಕಾರಾತ್ಮಕವಾದ ಮಾತುಗಳನ್ನ ಪಾಸಿಟಿವ್ ಥಾಟ್ಸ್ ಅಥವಾ ಪಾಸಿಟಿವ್ ಪಾಯಿಂಟ್ ಇರುವಂತಹ ಏನ್ ಮಾತಾಡ್ತೀವಿ ಅದನ್ನ ನಾವು ಹೊಗಳಿಕೆ ಅಂತ ಹೇಳ್ತೇವೆ. ಸೊ ಈ ಮರ ಹೀಗೆ ಇರುವಾಗ ಒಂದು ಸ್ವಲ್ಪ ದಿನದಲ್ಲಿ ಬರಗಾಲ ಬರುತ್ತೆ, ಮಳೆ ಇಲ್ಲ, ನೀರಿಲ್ಲ. ಈ ಮರ ಏನಾಗುತ್ತೆ, ಮಾವಿನ ಮರ ಮಳೆ ಹೋಗ್ಬಿಡತ್ತೆ, ಎಲೆಗಳೆಲ್ಲ ಉದುರು ಹೋಗುತ್ತೆ, ಚಿಗುರ್ಲಿಕ್ಕೂ ಸಹ ಅದಕ್ಕೆ ವಿಪರೀತ. ಒಂದು ದೊಡ್ಡ ನೀರು ಇಲ್ಲ ಅಂತಹ ಬರಗಾಲದಲ್ಲಿ ಅದು ಸಹ ಬರಡಾಗಿ ನಿಂತು ಬಿಡುತ್ತೆ ಮರ. ಯಾರು ಜನ ಅಲ್ಲಿ ಬರೋರು ಇಲ್ಲ, ಬಂದರೂ ಸಹ ಜನ ಹೇಳ್ತಾರೆ ಏನಾಯ್ತು ಈ ಮರಕ್ಕೆ, ನೋಡು ಈಗ ಒಂದು ನೆರಳು ಕೊಡೋ ಸಾಮರ್ಥ್ಯ ಇಲ್ಲ, ಒಂದು ಹಣ್ಣು ಸಹ ಬಿಡ್ತಾ ಇಲ್ಲ, ಇವಾಗ ಮರ ಉಪಯೋಗ ಇಲ್ಲ, ನಿರುಪಯುಕ್ತವಾಯಿತು ಅಂತ ಆ ಮರನ ಎಲ್ಲ ಯಾವ್ದು ಅದಕ್ಕೆ ನೆಗೆಟಿವ್ ಪಾಯಿಂಟ್ಸ್ ಹೇಳ್ತಾ ಇರ್ತಾರೆ. ಅವಾಗ ಮರಕ್ಕೆ ಏನಾಗುತ್ತೆ, ಇಷ್ಟು ದಿವಸ ಅಷ್ಟು ಚೆನ್ನಾಗಿ ಕೊಂಡಾಡಿದ್ರು, ಈಗ ಏನೂ ಉಪಯೋಗ ಇಲ್ಲ ಅಂತ, ನನ್ನ ಹತ್ರ ಬರೋರು ಯಾರು ಇಲ್ಲ ಅಂತ ತುಂಬಾ ಬೇಸರ ಆಗುತ್ತೆ ಮರಕ್ಕೆ. ಸೊ ಬೇಸರ ಆದಾಗ ಎಷ್ಟು ಅವಾಗ ಸಂತೋಷ ಪಡ್ತಾ ಇತ್ತೋ, ಬೀಗ್ತಾ ಇತ್ತಲ್ಲ ಪಕ್ಕದ ಒಂದು ಮುಳ್ಳಿನ ಗಿಡನ ನೋಡ್ಕೊಂಡು. ಸೊ ಇವಾಗ ಅಷ್ಟೇ ಬೇಸರ, ಏನಾದ್ರೂ ಕೇಳ್ಕೊಳ್ಬೇಕಲ್ಲ ಅಂತ. ಸೊ ಅವಾಗ ಮುಳ್ಳಿನ ಮರ ಒಂದು ಸಹಾಯಕ್ಕೆ ಬರುತ್ತೆ. ಮುಳ್ಳಿನ ಮರ ಹೇಳುತ್ತೆ ಅದಕ್ಕೆ, ನೋಡು ನಾನು ಎಂದಿಗೂ ಮುಳ್ಳಿನ ಮರವಾಗೇ ಇದ್ಬಿಟ್ಟಿದ್ದೀನಿ. ಸೊ ನನಗೆ ಯಾರು ಹೊಗಳಲೂ ಇಲ್ಲ, ನನಗೆ ತೆಗಳಿದ್ರೂ ಸಹ ನಾನು ಅದನ್ನ ಆ ತೆಗಳಿಕೆಯನ್ನ ನಾನು ಅಷ್ಟಾಗಿ ನನ್ನ ಮನಸ್ಸಿನೊಳಗೆ ತಗೊಂಡಿಲ್ಲ. ನಾನು ಏನೇ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಮನಸ್ಸು, ಒಳಗಿರೋ ಮನಸ್ಸು ಬಯಸ್ತಾ ಇದ್ದೇನೆ. ಸದ್ಯ ಮಳೆ ಬರಲಿ, ನೀನು ಚಿಗುರು, ನೀನು ಇನ್ನೊಬ್ಬರಿಗೆ ಉಪಯೋಗ ಆಗುವಂತಲೇ ನನ್ನ ಮನಸ್ಸು ಹೇಳ್ತಾ ಇದೆ. ಇಷ್ಟೊಂದು ದುಃಖ ಪಡಬೇಡ, ಯಾವತ್ತಿದ್ರು ನಾವು ಚೆನ್ನಾಗಿದ್ರು ಒಂದೊಂದ್ಸತಿ ಏನಾದ್ರೂ ಆಗ್ಬೋದು. ಯಾವುದೇ ಒಂದು ಈ ತರ ಸುಖ ದುಃಖ ಬಂದಾಗ ಅಥವಾ ಹೊಗಳಿಕೆ ತೆಗಳಿಕೆ ಎಲ್ಲ ಬಂದಾಗ ನೀನು ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು, ಸ್ಥಿರವಾಗಿ ಇರೋದನ್ನ ಕಲಿತ್ಕೋ ಅಂತ ಹೇಳ್ಬಿಟ್ಟು ಪಾಪ ನೀತಿ ಹೇಳುತ್ತೆ, ಆ ಒಂದು ಮುಳ್ಳಿನ ಮರ ಹೇಳುತ್ತೆ. ಸೊ ಬರೀ ಮುಳ್ಳಿದ್ರು ಸಹ ಅದು ನೋಡ್ಲಿಕ್ಕೆ ಚೆನ್ನಾಗಿರ್ಲಿಲ್ಲ ಆ ಮರ, ಅದು ಉಪಯೋಗ ಇಲ್ಲದೆ ಹೋದ್ರು ಸಹ ಅದಕ್ಕೆ ಒಳಗೆ ಒಳ್ಳೆ ಸದ್ಗುಣಗಳಿತ್ತಲ್ವ. ಸೊ ಅಂತಹ ಒಂದು ಸದ್ಗುಣಗಳನ್ನ ನಾವು ಇಟ್ಕೊಳ್ಬೇಕು. ಹೊಗಳೋದು ಒಂದು ಒಳ್ಳೆಯ ಕೆಲಸ. ಹಿಂದೆ ನೋಡಿದಿರಲ್ಲ, ಹಳೆ ಪಿಕ್ಚರ್ಗಳಲ್ಲಿ ಎಲ್ಲ ನೋಡ್ತೀರ, ರಾಜರು ಬರ್ತಾ ಇದ್ರೆ ಏನ್ ಹೇಳ್ತಾ ಇದ್ರು, ರಾಜಾದಿರಾಜ. ಎಷ್ಟು ಜನ ಹೇಳ, ರಾಜಾದಿರಾಜ ಅಂತ ಹೇಳೋ, ಯಾವ ರಾಜ ಎಂತ ಶೂರ ಅಂತ ಹೊಗಳು ಭಟ್ರೆ ಹೇಳ್ತಾ ಇದ್ರು. ಜೊತೆಗೆ ಅಷ್ಟು ಹೊಗಳು ಭಟ್ರು ಬರ್ತಾ ಇದ್ರು. ಬಹುಪರ ಅಂತ ಹೇಳಿ ಬರ್ತಾ ಇದ್ರಲ್ಲ, ಅವ್ರನ್ನ ಅದಕ್ಕೋಸ್ಕರನೇ ನೇಮಿಸ್ಕೊಳ್ತಾ ಇದ್ರು. ಈಗ ನೋಡ್ತೀವ, ನೋಡಲ್ವಾ? ರಾಜಕಾರಣಿಗಳ ಸುತ್ತ ನೋಡ್ತೀರಾ, ಇರೋದೇ ಅಂಥವ್ರು. ತಮ್ಮ ಕೆಲಸ ಆಗ್ಲಿಕ್ಕೆ ಇವ್ರಿಗೆ ಏನ್ ಬೇಕೋ ಎಲ್ಲ ಬಹಳಷ್ಟು ಹೊಗಳಿ ಅಂಥವ್ರೆ ಅಲ್ಲಿ ಸುತ್ತ ಇರೋದು. ನಿಜ ಏನೋ ನೈಜತೆಯನ್ನ ತೋರಿಸೋದು ಅಥವಾ ನಮ್ಮ ಜನಕ್ಕೆ ಏನ್ ಬೇಕೋ ಅದು ಮಾಡು ಹೇಳೋಕ್ಕಿಂತ ಇವ್ರನ್ನ ಹೊಗಳೋರು ಸಹ ಅಂಥದ್ದು ಒಳ್ಳೇದ? ಖಂಡಿತ ಇಲ್ಲ. ಅದಕ್ಕೆ ಹೊಗಳಬೇಕು ಒಳ್ಳೇದಾದಾಗ ಅಷ್ಟೇ ಸಮಯದಲ್ಲಿ ಅಥವಾ ಅದೇ ಇದರಲ್ಲಿ ತಪ್ಪಾದಾಗ ಸಹ ನಿಂತಿಸುವವರನ್ನು ತಪ್ಪನೆ ತೋರಿಸೋರು ಅಥವಾ ವಾಟ್ ಇಸ್ ರಾಂಗ್ ಅಂತ ಹೇಳೋರು ಸಹ ನಮಗೆ ಬೇಕಲ್ಲ. ಸೊ ಇದೇ ತರ ಒಂದು ಯುವ ರಾಜ ತುಂಬಾ ಚೆನ್ನಾಗಿರ್ತಾನೆ, ಬೇಟೆಗೆ ಹೋಗ್ತಾನೆ. ಬೇಟೆ ಆಡ್ತಾ ಹೋಗ್ತಿರುವಾಗ ಅವನಿಗೆ ಕಾಣದಲ್ಲಿ ಒಂದು ಸುಂದರವಾದ ಯುವತಿ ಕಾಣಿಸ್ತಾರೆ. ಅವನು ಹೇಗಿದ್ರು ರಾಜ ಅವಳ ಮದುವೆ ಮಾಡ್ಕೊಳ್ಬೇಕು ಅಂತ ತುಂಬಾ ಇಷ್ಟ ಆಗುತ್ತೆ ಅವನಿಗೆ. ಅವತ್ತಿನ ದಿವಸ ಹುಡುಕಾಡ್ತಾನೆ, ಅವಳು ಕಂಡು ಅವಳೆಲ್ಲ ಮರೆ ಆಗ್ಬಿಟ್ಟಾಳೆ. ಸೊ ಮತ್ತೆ ಹುಡುಕ್ತಾ ಹೋಗ್ತಾನೆ, ಇನ್ನೊಂದು ದಿವಸ ಎಲ್ಲಿ ಅಂತ ಗೊತ್ತಾಗುತ್ತೆ ಅವನಿಗೆ. ಅವಳು ಒಂದು ಕುಟೀರದಲ್ಲಿ ಇರುವಂತಹವಳು. ಹೋಗ್ತಾನೆ ಅಲ್ಲಿಗೆ, ಬಾಗಿಲು ಮುಚ್ಚಿರುತ್ತೆ. ಬಾಗಿಲು ಪಟ ಪಟ ಬಡಿದು ಅವ್ನು ಹೇಳ್ತಾನೆ, ನಾನು ಇಂಥ ದೇಶದ ರಾಜ, ಇಂಥವನು, ಅಂಥ ಪರಾಕ್ರಮಿ, ಅಷ್ಟು ರಾಜ್ಯಗಳನ್ನ ಗೆದ್ದವನು ಬಂದಿದ್ದೀನಿ, ಬಾಗಿಲು ತೆಗಿ ಅಂತ ಹೇಳ್ತಾನೆ. ಅವಳು ಏನ್ ಮಾಡಿದ್ರು ಬಾಗಿಲು ತೆಗಿಯಲ್ಲ. ಪಾಪ ಬೇಜಾರಾಗಿ ಹೋಗ್ತಾನೆ. ಅವ್ನು ಬಿಡೋದಿಲ್ಲ, ಮತ್ತೆ ಬರ್ತಾನ. ಬಂದು ಹೇಳ್ತಾನೆ ಬಾಗಿಲು ತಗ್ತ, ನಾನು ಅಷ್ಟು ಪರಾಕ್ರಮಿ, ಇಷ್ಟೇ ರಾಜ, ಇಷ್ಟು ಸಾಮ್ರಾಜ್ಯ ಇದೆ, ಇಷ್ಟು ಆಸ್ತಿ ಇದೆ, ಅಂಥವನು ಬಂದಿದ್ದೀನಿ, ಬಾಗಿಲು ತೆಗಿ ಅಂತ.
ಅವಳು ತೆಗಿಯೋದಿಲ್ಲ, ಮತ್ತು ಬರ್ತಾನ ಅವನು ತೆಗಿಯೋದಿಲ್ಲ. ಒಂದು ದಿವಸ ಅವ್ರಿಗೆ ಎಷ್ಟು ಬೇಸರ ಆಗುತ್ತೆ ಅಂದ್ರೆ ಅವ್ನು ಬಂದು ಬಾಗಿಲು ಬಡ್ದು ಹೇಳ್ತಾನೆ, ಸುಮ್ಮನೆ ಆ ಹೆಸರು ಹೇಳ್ತಾನೆ, ಇಂಥ ರಾಜ್ಕುಮಾರ ಆದರೆ ಅಷ್ಟೇ ಬಂದಿದ್ದೀನಿ ಬಾಗಿಲು ತೆಗಿ ಅಂತ ಬಾಗಿಲು ತೆಗಿತಾಳು. ಯಾಕೆ ಹಾಗೆ? ಇವತ್ತು ನೀನಾಗಿ ಬಂದಿದ್ದೀಯಲ್ಲ, ನನಗೆ ಇಷ್ಟ ಆಗಿದೆ, ಬಾ ಒಳಗೆ, ನಿಂದೆಲ್ಲ ಬಿರುದು ಏನೇನಿತ್ತು ನಿನ್ ಜೊತೆ ಇರೋದು ಅದೆಲ್ಲ ನನಗ್ ಬೇಡ, ನನಗ್ ಬೇಕಾಗಿರೋದು ನೀನಷ್ಟೇ, ನಿನ್ನ ಅಥವಾ ಏನೇನು ಇಟ್ಕೊಂಡು ಅದನ್ನೆಲ್ಲ ತೊಳೆದು ಬಂದಿದೆಯಲ್ಲ, ನನಗೆ ಬಹಳ ಸಂತೋಷವಾಯಿತು ಅಂತ ಹೊರದಾಗಿದ್ದಾರೆ. ಸೊ ಇದು ಒಂದು ರೀತಿ ನೋಡ್ಕೊಳ್ತೀವಲ್ಲ. ಸೊ ಅವರು ತಮ್ಮನ್ನ ತಾವೇ ಬಹಳಷ್ಟು ಹೊಗಳನ್ನ ನೋಡಿದಿರಲ್ಲ, ನಾನು ಹೀಗ್ ಮಾಡಿದೆ ಹಾಗೆ ಮಾಡಿದೆ, ಅದು ಬಹಳಷ್ಟು ವೈಪರೀತ್ಯ ಅಲ್ವಾ. ಸೊ ನೀವು ಮಾಡಿದ್ರೆ ಬೇರೆಯವ್ರಿಗೆ ಕಂಡಿದ್ರೆ ಬೇರೆಯವ್ರು ಖಂಡಿತ ಅದನ್ನ ಹೊಗಳ್ತಾರೆ. ನಿಮ್ಮಲ್ಲಿರೋ ಒಳ್ಳೆ ಗುಣ ಯಾಕೆ ಹೊಗಳಬೇಕು? ಬಹಳಷ್ಟು ಸಮಾಜ ಸೇವಾಕರ್ತರಿದ್ದಾರೆ, ಬಹಳಷ್ಟು ದಾನಿಗಳಿದ್ದಾರೆ, ಒಳ್ಳೆಯದನ್ನ ಮಾಡಿದವರಿದ್ದಾರೆ. ಸುಮಾರು ಜನ ಅವರು ಯಾರು ತುಂಬಾ ಒಳ್ಳೆಯವರಾದ್ರೆ ಅವರು ಹೊಗಳಿಕೆಯನ್ನ ಬಯಸೋದೇ ಇಲ್ಲ, ನನಗೆ ದಯವಿಟ್ಟು ಹೊಗಳಬೇಡಿ ಅಂತ ಹೇಳ್ತಾರೆ. ಆದ್ರೂ ಸಹ ನಾವು ಯಾರ್ಯಾರು ಇಂಥವ್ರನ್ನ ಒಂದೆರಡು ಮಾತಿನಲ್ಲಾದ್ರೂ ನಾವು ಕೊಂಡಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಂತಹ ಅವರ ಒಂದು ಗುಣವನ್ನು ನಾವು ಇನ್ನೊಬ್ಬರಿಗೆ ತೋರಿಸ್ಬೇಕಾಗಿದೆ. ಯಾಕೆ ನಾವು ಅದನ್ನ ತೋರಿಸ್ಬೇಕು ಎಲ್ಲರಿಗೆ ಅಂತ ಹೇಳಿದ್ರೆ, ಅವರನ್ನ ಅನುಕರಿಸಿ ಅವರಂತೆ ಒಳ್ಳೆಯವರಾಗಿ ಅವರಿಗೆ ಒಳ್ಳೇದು ಮಾಡಿದನೋ ಅದನ್ನ ಇನ್ನೊಬ್ರು ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಆಸೆಯಿಂದ ನಾವು ಅವ್ರು ಮಾಡಿದ್ದನ್ನ ಬಹಳಷ್ಟು ದಾನಿಗಳನ್ನ ಕೆಲವರು ಹೊಗಳ್ತೀವಿ, ಕೆಲವರು ದಾನ ಮಾಡುವವರು ಯಾರಿಗೂ ಏನು ಹೇಳೋದಿಲ್ಲ. ಅವ್ರು ಹೇಳ್ತಾರೆ, ಎಡಗೈಲಿ ಕೊಟ್ಟಿದ್ದು ಬಲಗೈ ಕೊಟ್ಟಾಗ ಬಲಗೈ ಕೊಟ್ಟಿದ್ದು ಎಡಗೈ ಕೊಟ್ಟು ಗೊತ್ತಾಗಬಾರ್ದು ಅನ್ನೋರು ಇರ್ತಾರೆ. ಆದರೂ ಸಹ ತುಂಬಾ ಮುಖ್ಯವಾದ ದಾನಗಳು. ನಾನು ವೈದ್ಯರಾಗಿ ಹೇಳ್ತೀನಿ, ನೇತ್ರದಾನ ಇರ್ಬೋದು, ರಕ್ತದಾನ ಇರ್ಬೋದು, ದೇಹ ದಾನ ಮಾಡ್ತಾ ಇರ್ಬೋದು, ಅಂತಹವರನ್ನ ನಾವು ಖಂಡಿತ ನೆನೆಸ್ತೀವಿ. ಅವ್ರಿಗೆ ನಾವು ಮಾತ್ರ ಹೊಗಳ್ತೀವಿ ಎಲ್ಲರೂ ಜನರ ಮುಂದೆ. ಅವರು ಬಯಸದೇ ಇದ್ರೂ ಸಹ ಯಾತಕ್ಕಾಗಿ ಈ ಹೊಗಳಿಕೆ ಅಂದ್ರೆ ಅವ್ರು ಮಾಡಿದಂತಹ ಸತ್ಕಾರ್ಯವನ್ನು ನಾವು ಸ್ಮರಿಸ್ತೇವೆ, ಅದನ್ನ ಎಲ್ಲ ಜನಕ್ಕೆ ತೋರಿಸ್ಕೊಡ್ತೇವೆ. ಅದು ತೋರಿಸ್ಕೊಡೋದ್ರಿಂದ ಅದೇ ರೀತಿ ಒಳ್ಳೆಯ ಕೆಲಸವನ್ನ ಮತ್ತೊಬ್ರು ಮಾಡ್ತಾರೆ ಅನ್ನೋದ್ರಿಂದ ಹೊರತು ನಾವು ಈ ಒಂದು ಟಿವಿ ಚಾನೆಲ್ ಆಗಲಿ ಎಲ್ಲೇ ಆಗಲಿ ಯಾವ್ದು ನೆಗೆಟಿವ್ ಆಗಿರುತ್ತೋ ಅದನ್ನೇ ಬಿಂಬಿಸ್ತಾರಲ್ಲ, ಖಂಡಿತ ಅದಕ್ಕಿಂತ ಒಂದು ಈ ಸತ್ಕಾರ್ಯನ ಮಾಡೋದ ತಗೊಳ್ಬೇಕು. ಹಾಗಂತ ನಿಮಗೆ ಬರೀ ಯಾರಾದ್ರೂ ನಿಂದಿಸ್ತಾ ಇದ್ರೆ, ಬೈತಾ ಇದ್ರೆ, ಅಥವಾ ನೀವು ಮಾಡಿದ್ದೆಲ್ಲ ಈ ತರದ್ದು ಅಂತ ಹೇಳ್ತಾ ಇದ್ರೆ ಏನಾಗುತ್ತೆ ನಿಮಗೆ? ಏನಾಗುತ್ತೆ ನಿಮಗೆ? ಬೇಜಾರಾಗುತ್ತಲ್ವಾ? ಅವ್ರು ತುಂಬಾ ಅವ್ರ ಮೇಲೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಯಾತಕ್ಕಾಗಿ ಹೇಳ್ತಾರೆ ಅಂತ ಯೋಚನೆ ಮಾಡಿ. ಒಳ್ಳೆಯವರು ಕೆಟ್ಟವರಪ್ಪ. ಈಗೊಂದು ನೀವೊಂದು ಇಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ದೀರಾ, ಬೇರೆ ಒಂದು ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀರಾ. ಆ ಕಾರ್ಯಕ್ರಮ ಆದ ನಂತರ ಬಹಳಷ್ಟು ಜನ ಬರ್ತಾರೆ, ಎಂತಹ ವೇದಿಕೆ ಮಾಡಿದ್ರೆ ನಿನಗೆ ಗೊತ್ತಾಗಿಲ್ವಾ, ಚೇರ್ ಹಾಕ್ಬೇಕಿತ್ತು, ಆ ಹಿಂದಿನ ಫ್ಲೆಕ್ಸ್ ಪ್ಯಾನಲ್ ಕಟ್ಟಿದ್ರೆ ಅಷ್ಟು ಕೆಟ್ಟದಾಗಿತ್ತು, ಅದರಲ್ಲಿ ಬಣ್ಣ ಸರಿ ಇರಲಿಲ್ಲ, ಅದು ಯಾವ ಸೌಂಡ್ ಸಿಸ್ಟಮ್ ಕರ್ಕೊಂಡು ಬಂದಿದ್ಯೋ ಯಾರಿಗೂ ಅದರಲ್ಲಿ ಕೇಳಿಸ್ತಾ ಇಲ್ಲ, ಅದೆಲ್ಲ ಹೇಳ್ತಾರೆ. ಆಗ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಅಷ್ಟೊಂದು ಶ್ರಮ ಪಟ್ಟು ಒಂದು ಕಾರ್ಯಕ್ರಮ ಮಾಡಿರ್ತೀರ, ಏನಂತೀರ? ಮಾಡಕ್ಕೆ ಮನ್ಸು ಬರಲ್ಲ ನೆಕ್ಸ್ಟ್ ಟೈಮ್ ಅಲ್ಲ. ನಾನು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ದೀನಿ, ಈಗೆಲ್ಲ ಬಂದು ಹೇಳ್ತಾರಲ್ಲ, ಅವ್ರು ನಿಮ್ಮ ಎದುರು ಪಾರ್ಟಿ ಇರ್ಬೋದು, ನಿಮ್ಮ ಎಲ್ಲಿನೇ ಇರ್ಬೋದು, ಅವ್ರಿಗೆ ಇಂಥದ್ದೆಲ್ಲ ಕಾಣಿಸೋದು. ನಿಮ್ಮ ಫ್ರೆಂಡ್ ಅಂದ್ರೆ ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡಿದ್ರು, ವೆರಿ ಗುಡ್, ವೆರಿ ಗ್ರೇಟ್ ಅಂತ ನಿಮ್ಮನ್ನ ಎತ್ಕೊಂಡು ಮಾಡಿಸ್ತಾರೆ ಅಲ್ವಾ? ತುಂಬಾ ಹೊಗಳಿಕೆ ಎಲ್ಲ ಮಾಡ್ತಾರೆ. ಆದ್ರೆ ಈ ಗುಂಪಿನ ಅವ್ರು ಏನ್ ಮಾಡ್ತಾರೆ, ನೀನ್ ಸರಿ ಮಾಡಿಲ್ಲ, ಅದು ಮಾಡಿಲ್ಲ, ನಾನು ಹಿಂದುಗಡೆ ಕೂತಿದ್ದೆ, ನನಗೆ ಕೇಳಿಸ್ಲೇ ಇಲ್ಲ, ಅದೇ ಬ್ಯಾನರ್ ಹಾಕಿದ್ದೆ ಚೆನ್ನಾಗಿಲ್ಲ, ಆ ಥರ ಹಾಕ್ಬೇಕಿತ್ತು. ಅವ್ರು ನೋಡಿದ್ರೆ ಕೋಪ ಬರುತ್ತಲ್ಲ ಅಂತ ಅವ್ರು ಮಾತಾಡಿಸೋದಿಲ್ವಾ? ಮಾತಾಡಿಸ್ತೀರ. ಹಾಗೆ ಅವರಿಂದ ಏನಾದ್ರು ಕಲಿತೀವ ನಾವು? ಏನು ನಮ್ಮ ಏಳ್ಗೆಗಾಗಿ ಇರೋರು ಅವರೇ. ನಮ್ಮ ಎದುರು ಪಾರ್ಟಿ ಇರ್ಬೋದು, ನಮ್ಮನ್ನ ಇಷ್ಟ ಪಡದೇ ಇರಬಹುದು, ಆದ್ರೆ ದೇ ಆರ್ ದ ರಿಯಲ್ ಪೀಪಲ್. ತುಂಬಾ ಹೋಗಿ ಹೊಟ್ಟೆ ಶೂಲಕ್ಕೆ ಏರಿಸಿದರು ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಒಂದ್ ಸ್ವಲ್ಪ ನಮ್ಮ ಪಾಯಿಂಟ್ಗಳಲ್ಲಿ ಅವರು ಆಕ್ಚುಲಿ ನಮ್ಮನ್ನ ಅವ್ರು ಇಷ್ಟಪಡದೆ ನೆಗೆಟಿವ್ ಹೇಳಿದ್ರು, ನಮ್ಮ ಉದ್ಧಾರಕ್ಕೆ ಅವರು ಕಾರಣ. ಕಬೀರರ ದೋಹೆಗಳು ಎಲ್ಲ ಹಿಂದಿಯಲ್ಲಿದೆ, ಅದನ್ನು ಕನ್ನಡದಲ್ಲಿ ಪುರುಷೋತ್ತಮಾನಂದರು ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಿಂದಕರಿಗೊಂದು ಕುಟಿಲವ ಕಟ್ಟಿ ಮನೆ ಮಂದಿರಗೊಳಿಸಿ. ಏನಾಗಂದ್ರೆ
ನಿಂದಕರಿಗೊಂದು ಕುಟಿಲವ ಕಟ್ಟಿ ಮನೆ ಬಂದಿಗೊಳಿಸಿ. ನಿಂದಕರು ಅಲ್ವಾ ಇವರೆಲ್ಲ? ಯಾಕೆಂದ್ರೆ ನೀರು ಸಾಬೂನುಗಳೆಲ್ಲವೇ ನಿರ್ಮಲಗೊಳಿಸುವರು ಕಬೀರ, ನಿರ್ಮಲಗೊಳಿಸುವರು. ಇರುತ್ತೆ ನೀರು ಸಾಬೂನುಗಳಿಲ್ಲದೆಯೇ ನಿರ್ಮಲ. ನೋಡಿ ಎಷ್ಟು ಚೆನ್ನಾಗಿ ಅವರು ನಮ್ಮ ತಪ್ಪನ್ನ ಹೇಳ್ತಾ ಇರ್ತಾರೆ ಏನು ಅಂತ. ನಮ್ಗೆ ಬೇಜಾರಾಗತ್ತೆ, ಬೇಸರ ಆಗತ್ತೆ ಹೀಗೆಲ್ಲ ಹೇಳ್ತಾರಲ್ಲ ಅಂತ. ಆದ್ರೆ ಅವ್ರಿಗೇ ಗೊತ್ತಿಲ್ಲ, ಅವರು ನಮ್ಮ ಏಳಿಗೆಗಾಗಿ, ನಮ್ಮ ಒಳಿತಿಗೆ ಅವ್ರು ಹೇಳಿದ್ಮೇಲೆ ನೆಕ್ಸ್ಟ್ ಟೈಮ್ ಮಾಡುವಾಗ ಹೌದಪ್ಪ ಸರಿಯಾಗಿ ಹಾಕ್ಬೇಕು, ನಾನು ಈ ತರ ಮಾಡ್ಬೇಕು, ಏನೋ ನೆಗೆಟಿವ್. ಅವರು ನಿಜವಾಗೂ ನಮ್ಮ ಅವರ ಒಂದು ನಿಂದನೆ ಏನಿರುತ್ತಲ್ಲ, ಸೊ ನಮ್ಮ ಏಳಿಗೆಗೆ ಸರಿ ಹೋಗುತ್ತೆ. ಆದ್ರೂ ಸಹ ಈ ತರ ಸ್ತುತಿ ನಿಂದನೆಗಳು ನಮ್ಗೆ ಹೊಗಳಿಕೆಗಿಂತ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ಎಲ್ಲ ಈ ನೆಗೆಟಿವ್ ಆಗಿ ಹೇಳೋದು, ನಿಂದಿಸೋರೇ ಜಾಸ್ತಿ, ಮಕ್ಕಳವ್ರನ್ನ ಜಾಸ್ತಿ ನೋಡ್ತೀರಾ? ಇಲ್ಲ. ಮನೆಯಲ್ಲೂ ಅಷ್ಟೇ, ನೀವು 99 ಅಂಕ ತಗೊಂಡು ಹೋದ್ರೆ ಅಮ್ಮ ಎಲ್ಲಾದ್ರೂ ಅಪ್ಪ ಎಲ್ಲಾದ್ರೂ ನಿಮ್ಮನ್ನ ಅಪ್ಕೊಂಡು ಮುಟ್ಟಿಟ್ಟು ಓ ವೆರಿ ಗುಡ್ 99 ಮಾರ್ಕ್ಸ್ ತಗೊಂಡಿದ್ದೀಯ ಅಂತ ಹೇಳ್ತಾರ? ಏನ್ ಹೇಳ್ತಾರೆ? ಇನ್ನೊಂದು ಮಾರ್ಕ್ ಎಲ್ಲಿ ಹೋಯ್ತು ನೋಡಿ. ಮಗು ಅಷ್ಟು ಕಷ್ಟಪಟ್ಟು 99 ಮಾರ್ಕ್ಸ್ ತಗೊಂಡಿರೋದು ಎಷ್ಟು ಚೆನ್ನಾಗಿದೆ, ಇನ್ನೊಂದು ಮಾರ್ಕ್ ನೋಡ್ತಾರಲ್ಲ. ಇದೆಲ್ಲ ಹೇಳ್ಬೇಕು. 99 ತಗೊಂಡಿದ್ದ ಮಗುನ ಚೆನ್ನಾಗಿ ಪ್ರಶಂಸೆ ಮಾಡ್ರಿ. ಎಷ್ಟು ಶ್ರಮ ಪಟ್ಟಿದ್ಯಾ, ಬೇಕಾಗಿರೋದಲ್ಲಿ 100ಕ್ಕೆ 100 ಅಂಕ ತಗೊಳ್ಳುವಂತಹ ಕೆಪಾಸಿಟಿ ಇದೆ. ಅದು ಒಂಚೂರು ಇನ್ನೊಂದ್ ಸ್ವಲ್ಪ ಶ್ರಮ ಪಡಬೇಕು. ಇದೇ ಅದಕ್ಕೆ ಹೇಳೋದು, ಇಂಜಿನಿಯರ್ ಇದ್ರೆ ಸಣ್ಣ ಮಕ್ಕಳು ಒಳ್ಳೆ ಕೆಲಸ ಮಾಡಿದಾಗಿಂದ ಅವರಿಗೆ ಒಂದು ಹೊಗಳಿಕೆ. ಮನೆ ಅಥವಾ ಅದರ ರೂಮ್ನ ಒಂದು ವರ್ಣವಾಗಿ ಇಟ್ಕೊಂಡ್ರೆ, ಪುಸ್ತಕ ಬ್ಯಾಗ್ ಎಲ್ಲೋ ಬೇಸಾಕೋದು, ಪುಸ್ತಕ ಎಲ್ಲ ಇಟ್ಕೊಳ್ಳೋದು, ಅದೆಲ್ಲ ಮಾಡೋದು ಬದಲು ತನ್ನ ಪುಸ್ತಕಗಳನ್ನೆಲ್ಲ ನಾಜೂಕಾಗಿ ಒಂದ್ ಕಡೆ ಇಟ್ಟರೆ, ಬಂದಿದ್ದಾಗಿಂದ ಚಪ್ಪಲಿ ಒಂದು ಕಡೆ ಬಿಟ್ಟು ಆ ಶಿಸ್ತನ್ನ ಏನೋ ಒಂದು ಪರಿಪಾಲಿಸಿದಾಗ ಖುಷಿಯಿಂದ ಓ ಗುಡ್ ಇವನ್ ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ಖುಷಿ ಆಗುತ್ತೆ. ಏನಲ್ಲಿ ಬುಕ್ ಹೆಸರೆ ದಿನ ಅದೇ ಹೇಳುತ್ತಾನೆ ಇಲ್ಲ, 4 ಅಲ್ಲ 10 ಪಾಯಿಂಟ್ ನೀವೇನು ಮಾಡಿಲ್ಲ ಅನ್ನೋದನ್ನೇ ನೋಡ್ತಾರೆ ಹೊರತು ಒಳ್ಳೇದು ಹೇಳೋದಿಲ್ಲ. ಸೊ ನಾವು ಅಪ್ಪ ಅಮ್ಮ ಹಾಗೆ ಹೇಳ್ತಾರೆ ಅಂತ ಬೇಡ, ಈಗಿಂದ ನಾವು ಕಲ್ತ್ಕೊಳ್ಳೋಣ. ಯಾರು ಒಳ್ಳೇದು ಮಾಡಿದ್ರೆ 10 ಕೆಟ್ಟದ್ದು ಮಾಡಿದಾಗ ಒಂದಾದ್ರೂ ಒಳ್ಳೇದಿರುತ್ತಲ್ಲ, ಸೊ ಅದನ್ನ ನಾವು ಎತ್ತಿ ತೋರಿಸ್ಬೇಕು ಅಂತ. ಒಳ್ಳೇದನ್ನ ಮಾಡಿದೀರಾ, ಇದನ್ನ ಗುಡ್ ಜಾಬ್, ಏನ್ ಬೇಕು ದಿನ ಬಂದು ಅದಕ್ಕೋಸ್ಕರ ಒಂದು ಪ್ರೈಸ್ ಕೊಡ್ಬೇಕಾ, ಏನೋ ಮಾಡ್ಬೇಕಾ, ಏನು ಬೇಡ, ಜಸ್ಟ್ ಬ್ಯಾಟ್ ಆನ್ ದ ಬ್ಯಾಕ್ ಅಂತೀವಲ್ಲ. ಸೊ ಒಂದು ಪಾಸ್ ಅಷ್ಟೇ, ಗುಡ್, ಖುಷಿ ಆಗಲ್ಲ ನಿಮಗೆ. ಟೀಚರ್ಸು ಅಷ್ಟೇ, ಗುಡ್, ವೆರಿ ವೆಲ್ ಅಥವಾ ಅಪ್ಪ ಅಮ್ಮ ಹೇಳಿದ್ರೆ. ಸೊ ಅಂತಹ ಒಂದು ಹೊಗಳಿಗೆ ಮಾತ್ರ ಈಗಿಂದಲೇ ಬರೋದು. ಚಿಕ್ಕ ಚಿಕ್ಕದು ಮಕ್ಕಳನ್ನ ನೋಡ್ತಿರಲ್ಲ, ಸುಮ್ಮನೆ ಬಯೋಬಂದು ಯಾಕೆ ಮಾಡಿ ಒಂದು ಒಳ್ಳೆಯದನ್ನ ಮಾಡಿದ್ದನ್ನ ತೋರಿಸಿ ಚೆನ್ನಾಗಿ ಮಾಡ್ತೀವಿ ಹೇಳಿ ಆ ಥರ ಮಾಡಬಾರ್ದು ಅಂತ ಬೇರೆಯಿಂದ ತೋರಿಸಿದ್ರೆ ಜಾರಿಗೆ ಆಗಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ. ಸೊ ಆತ್ಮವಿಶ್ವಾಸ ಹೆಚ್ಚಿದಷ್ಟು ನಮಗೆ ಒಂದು ನಾನು ಮಾಡಬಲ್ಲೆ, ಮಾಡ್ತೀನಿ ಅನ್ನುವಂತಹ ಒಂದು ಹೊಸ ಚೈತನ್ಯ, ಹುರುಪು ಎಲ್ಲ ಬರುತ್ತೆ. ಸೊ ಈ ಹೊಗಳಿಕೆಗಿಂತ ನಿಂದನೆ ಎಲ್ಲ ಇದೆ. ಮತ್ತೆ ಇನ್ನೊಂದು ಮೂರ್ತಿ ಅವರ ಆಡಿದ ಮಾತನ್ನ ಕೇಳಿಸ್ಕೊಳ್ಳೋದು. ನಿಮ್ಗೆಲ್ಲ ಅನ್ಸುತ್ತಾ? ಇಬ್ಬರು ಜೊತೆ ಇರ್ತೀರಾ, ಒಬ್ಬ ಬಂದು ಹೇಳ್ತಾನೆ ಅವ್ನು ನೋಡು ನಿಂಗೆ ಹೀಗಂತ, ಹುಡುಗರಿಗೆ ಆಗತ್ತೋಳು, ಹುಡುಗಿಯರಿಗಂತೂ ಆಗುತ್ತೆ. ಸೊ ಇಬ್ಬರು ಇರ್ತೀರಾ, ಮೂರನೇವ್ರು ಯಾರು ಅಂತ ಹೇಳ್ತಾರೆ, ಅವಳು ಹಾಗಂತಲೂ ನಿಮಗೆ, ಇವಳಿಗಂತಲೂ ಅವಳ ನಿಮ್ಮ ಫ್ರೆಂಡೇ ಇರಬಹುದು, ನೋಡಿ ನನ್ನ ಜೊತೆನೇ ಇರ್ತಾಳೆ ನನ್ಗೆ ಹೀಗಂತ ಅಂತ ಏನೋ ಅಂತಾರಲ್ಲ, ಅದು ನಿಜಾನೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ನಾವಂತೂ ಪ್ರತ್ಯಕ್ಷ ನೋಡಿಲ್ಲ, ಪ್ರತ್ಯಕ್ಷ ನೋಡೋದು ಪ್ರಾಮಾಣಿಸಿ ನೋಡು ಅಂತ ಹೇಳ್ತೀವಿ, ಅದು ಗೊತ್ತಿಲ್ಲ. ಆದ್ರೆ ಒಂದು ಮಾತಿಗೆ ನಾವು ಎಷ್ಟು ಬೇಸರ ಆಗುತ್ತಲ್ವಾ, ಅವಳನ್ನ ಈಗ ಅಂತಿಡ್ಲಂತೆ ಅಂತ ಕೆಲವು ಮಕ್ಕಳಂತೂ ಅಷ್ಟು ಮನಸ್ಸನ್ನು ಹಾಳು ಮಾಡ್ಕೊಳ್ತಾರೆ. ಸೊ ಅಂಥದಕ್ಕೆಲ್ಲ ನೀವು ಮನಸ್ಸು ಅಥವಾ ಕಿವಿ ಕೊಡಬಾರದು. ಕೇಳಿಸ್ಕೊಂಡ್ರೆ ಸಹ ಈ ಕಡೆ ಕೇಳಿಸ್ಕೊಂಡು ಆ ಕಡೆ ಬಿಡಬೇಕು. ಸಾಕ್ರೆಟಿಸ್ ಗೊತ್ತಾ, ದೊಡ್ಡ ತತ್ವಜ್ಞಾನಿ. ಸಾಕ್ರೆಟಿಸ್ ನೋಡೋದು ತುಂಬಾ ಚೆನ್ನಾಗಿರುತ್ತೆ. ಹೆಂಡತಿ ಕುಟುಂಬಿ, ಹೆಂಡತಿ ಚೆನ್ನಾಗಿಲ್ಲ ಅವ್ನ ಹೆಂಡತಿ ನೋಡೋಕೆ, ಅವೆಲ್ಲ ಹೇಳ್ತಾ ಇರುತ್ತೆ, ಇಂಥ ಹೆಂಡತಿ ಮದುವೆ ಮಾಡ್ಕೊಂಡಿದ್ಯಾ, ನೀನ್ ಎಷ್ಟು ಚೆನ್ನಾಗಿದ್ಯಾ, ಒಳ್ಳೆ ಸುಂದರವಾಗಿರೋ ಅವಳನ್ನ ಮದುವೆ ಮಾಡ್ಕೊಳ್ಬಾರ್ದಿತ್ತ. ಬೇಜಾರಾಗಲ್ವಾ? ಆಗಲ್ವಾ? ನಿಮ್ಗಿನ್ನ ಮದುವೆ ಆಗಿಲ್ವಲ್ಲ, ಬೇಜಾರಾಗುತ್ತಲ್ವಾ? ಸಾಕ್ರೆಟಿಸ್ ಏನಿಲ್ಲ, ಅವ್ನು ಹೇಳ್ತಾ ನಾನು ಅವಳ ಒಂದು ಬಾಹ್ಯವಾದ ಸೌಂದರ್ಯನ ನೋಡಿಲ್ಲ, ನಾನು ಹೆಂಡತಿ ಆಂತರಿಕ ಸೌಂದರ್ಯ ಅನ್ನೋದು ಗೊತ್ತು. ಆಂತರಿಕ ಸೌಂದರ್ಯ 7 ಗುಣಗಳು, ಇದೆಲ್ಲ ನಾವು ಒಳ್ಳೇದು, ಅದು ನಮಗೆ ಬಹಳ ಮುಖ್ಯ. ಅಷ್ಟು ಚೆನ್ನಾಗಿದೆ ಅವಳ ಆಂತರಿಕ ಸೌಂದರ್ಯ, ನಾನು ಮೆಚ್ಚಿ ಮದುವೆ ಆಗಿದ್ದೀನಿ, ನಂಗೆ ಹೇಳ್ಬೇಕು
ಸೌಂದರ್ಯ ಅನ್ನಕ್ಕೆ ಒಂದು ದಿವಸ ಅವಳ ಹೆಸರು ಜಾನ್ದೇವಿ ಅಂತ, ಸಾಕ್ರೇಟಿಸ್ನ ಹೆಂಡತಿ. ಒಂದು ದಿವಸ ಅಕ್ಕಿ ಅರಸ್ತಾ ಕೂತಿರ್ತಾಳೆ ಅವಳು. ಅವಾಗ ಯಾರು ಇನ್ನೂ ಬಾಕಿ ಬರ್ತಾಳೆ, ಅವಳು ಬಂದು ಕೇಳ್ತಾಳೆ, ನಿಮ್ಗೊಂದು ವಿಷಯ ಗೊತ್ತಾ? ಏನದು? ನಿಮ್ ಗಂಡನ ಬಗ್ಗೆ ನಾವೆಲ್ಲ ಏನೆಲ್ಲ ಮಾತಾಡ್ತಾ ಇದ್ದಾರೆ ಗೊತ್ತಾ ಅಂತ. ನಾವಾಗಿದ್ರೆ ಓ ಇದರ ಒಂದು ಸೀಕ್ರೆಟ್ ಇದೆ ಅಂತ ಒಂದು ಸ್ವಲ್ಪ ಕೇಳಿದ್ರೆ ಸಾಕು, ತಿಳಿಯೋದಂತ ನಮಗೆ ಮನಸ್ಸು ಹಾಕೊಳ್ತಾ ಇಟ್ಕೊಳ್ಬೇಕು. ಕೆಲಸ ಮಾಡ್ಕೊಂಡೆ ಏನು ಅವಳೇನು ವಿಚಲಿತ ಆಗಲ್ಲ. ಈ ಥರ ಹೇಳಿದ್ರು, ಸುಮ್ಮನೆ ಕೆಲಸ ಮಾಡ್ತಾರೆ. ಫ್ರೆಂಡ್ ಬಂದು ಹೇಳಲ್ಲ, ಅವಳಿಗೆ ಕಾಂತರ ಆಗಲಿ, ಅವಳೇನೋ ತಿಳ್ಕೊಂಡಿದ್ದಾಳಲ್ಲ, ಒಳಗಿರೋದನ್ನ ಹೊರಗೆ ಹಾಕ್ಬಿಟ್ರೆ ಸಮಾಧಾನ ಅಲ್ಲ. ಹೇಳ ಅಂತ ಕೇಳ್ತಾಳೆ. ಇವ್ರು ಹೇಳ್ತಾಳೆ, ಬೇಡ ನನಗೆ ಇಷ್ಟ ಇಲ್ಲ, ನಾನೇನು ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಕೆಲಸ ಮಾಡ್ತೀನಿ. ಆದ್ರೆ ಹೇಳಲ್ಲ, ಹೇಳು ಹೇಳು ಹೇಳ್ತೀನಿ, ಹೇಳ ಹೇಳ, ಯಾಕೆ ಹೀಗೆ ನನ್ನ ಕಾಡಿಸ್ತಾಳೆ ಅಂತ ಅದು ಹೇಳಲೇಬೇಕಾ ಅನ್ಕೊಂಡು ಇವ್ರು ಹೇಳ್ತಾಳೆ, ಆಯ್ತು ನೀವು ಹೇಳುವಂತಹ ಒಂದು ಮಾತು ನನ್ನ ಗಂಡನ ಬಗ್ಗೆ ಅದು ಸತ್ಯವಾದದ್ದ ಅಂತ ಫಸ್ಟ್ ಪ್ರಶ್ನೆ ಕೇಳ್ತಾರೆ ಜಾಗ್ರತೆ. ಅದಕ್ಕೆ ಹೇಳ್ತಾರೆ, ಸತ್ಯ ಅಲ್ಲ, ನಂಗೆ ಗೊತ್ತಿಲ್ಲ, ಸತ್ಯವಲ್ಲ, ನನಗೆ ಯಾಕೆ ಹೇಳ್ತೀಯ, ಸುಮ್ಮನೆ ಇದು ಅಂತ. ಆದ್ರೂ ಹೇಳ್ತೀನಿ ಅಂತ ಬಿಡ್ತಾನೆ ಇಲ್ಲ ಹೇಳು ಅಂತ ಕೇಳ್ತಾರೆ. ನೀನು ಹೇಳೋದು ನನಗೆ ತಾನೆ, ಅದರಿಂದ ನನಗೇನಾದ್ರು ಪ್ರಯೋಜನ ಇದೆ, ನಾನು ತಿಳ್ಕೊಂಡೇಬೇಕಾ ಆ ಮಾತನ್ನ ಅಂತ. ಆ ಸ್ನೇಹಿತೆ ಹೇಳ್ತಾರೆ, ಆ ಮಾತು ನೀನು ತಿಳ್ಕೊಂಡ್ಮೇಲೆ ನಿನ್ಗೆ ಏನ್ ಪ್ರಯೋಜನ ಇಲ್ಲ ಅಂತ. ಆದ್ರೂ ಅವ್ರು ಹೋಗೋದಿಲ್ಲ, ಇವ್ರು ಹೋಗು ಅಂದ್ರು. ಹೇಳ್ತೀನಿ ಹೇಳ್ಸ್ಕೊಂಡು ನಿನ್ ಗಂಡನ ಬಗ್ಗೆ ಏನೆಲ್ಲ ಮಾತಾಡ್ತಾ ಇದ್ದಾರೆ. ಅವಾಗ ಹೇಳ್ತಾಳೆ, ಆಯ್ತು ಅದು ಸತ್ಯವಲ್ಲ, ಅವಶ್ಯಕತೆ ಏನು ಪ್ರಯೋಜನ ಇಲ್ಲ ನನಗೆ, ಆದ್ರೆ ಅಷ್ಟೊಂದು ಅತ್ಯವಶ್ಯಕತೆ ಇದೆಯಾ ನಿನಗೆ, ಅದನ್ನ ಹೇಳ್ಬೇಕು, ನನಗೆ ತಿಳ್ಕೊಳ್ಳುವ ಅವಶ್ಯಕತೆ ಅಂದ್ರೆ ಆವಾಗಲೂ ಆ ಸ್ನೇಹಿತ ಹೇಳ್ತಾರೆ, ಇಲ್ಲ ಅವಶ್ಯಕತೆ ಇಲ್ಲ. ಅವಾಗ ಜಾಗೃತಿ ಹೇಳ್ತಾರೆ, ನೀನು ಹೇಳುವಂತಹ ಮಾತು ಸತ್ಯವಾದದ್ದಲ್ಲ, ಪ್ರಯೋಜನ ಅವಶ್ಯಕತೆ ಎಂಬ ಮೂರು ಈ ಜರಡಿಗಳಲ್ಲಿ ಅದು ಶೋಧಿಸಲ್ಪಟ್ಟಿಲ್ಲ ಅಂತ ಹೇಳಿದ್ರೆ ಆ ಮಾತು ನನಗೆ ಉಪಯೋಗ ಇಲ್ಲ, ದಯವಿಟ್ಟು ಇಲ್ಲಿಂದ ಹೋಗು ಅಂತ. ನೋಡಿ, ಹೊಗಳಿಕೆ ಮಾತಿರ್ಬೋದು, ನಿಂದನೆ ಮಾತು, ಅದು ಹೊಗಳಿದ್ದೇ ಆಗಿರಬಹುದು ಅವಳ ಗಂಡನ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅಥವಾ ನಿಂದಿಸಿ ಅವಳ ಗಂಡನ ಬಗ್ಗೆ ಏನೋ ಹೇಳಿದ್ದೇ ಆಗಿರಬಹುದು. ಸೊ ಅದು ಸತ್ಯವಾದದ್ದಲ್ಲ, ಅದರಿಂದ ಪ್ರಯೋಜನ ಇಲ್ಲ, ಅವಶ್ಯಕತೆ ಇಲ್ಲ ಅಂದ್ಮೇಲೆ ನನಗೆ ಯಾಕೆ ಬೇಕು ಅಂತ ಕಳಿಸ್ಬಿಡ್ತಾರೆ. ಅದಕ್ಕೆ ಈ ಜೀವನದಲ್ಲಿ ಎಷ್ಟೇ ಹೊಗಳುವಂತಹದ್ದು ಒಂದು ಒಳ್ಳೆಯ ಗುಣ. ಎಂಥದ್ದು ಅಂತ ಹೇಳಿದ್ರೆ, ಒಬ್ಬರಲ್ಲಿ ಒಂದು ಒಳ್ಳೆಯದನ್ನು ಕಂಡಾಗ ಅವರು ನಿಮ್ಮ ವೈರಿ ಇರ್ಬೋದು, ವಿರೋಧ ಪಕ್ಷದವರು ಇರ್ಬೋದು, ನಿಮಗೆ ಸಹಿಸಲಾಗದಂತಹ ಒಂದು ವ್ಯಕ್ತಿತ್ವ ಅವ್ರದ್ದಿರಬಹುದಾದ್ರೂ ಸಹ ಅವರಲ್ಲಿ ಒಂದು ಒಳ್ಳೆಯ ಅಂಶವನ್ನು ನೋಡಿದಾಗ ನಾವು ಮನಸ್ಫೂರ್ತಿಯಾಗಿ ಅದನ್ನು ಮೆಚ್ಚಿಕೊಂಡು ಹೋಗೋಣ. ಹಾಗಂತ ಯಾವುದೇ ಆದ್ರೂ ಒಂದು ಇತಿಮಿತಿಯಲ್ಲಿರಬೇಕು. ಸೊ ಆ ಇತಿಮಿತಿ ಎನ್ನುವಂತಹ ಒಂದು ಆ ಗೆರೆಯನ್ನ ದಾಟಿದಾಗ, ಎಲ್ಲ ಅತಿಯಾದಾಗ ಖಂಡಿತ ಯಾವುದು ಚೆನ್ನಾಗಿರೋದಿಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಹೊಗಳಿಕೆ, ಮತ್ತೆ ನಿಂದಿಸುವವರನ್ನು ಸಹ ನಾವು ತೆಗೆದು ಹಾಕಬಾರ್ದು. ಅಕ್ಕಮಹಾದೇವಿಯ ವಚನದಲ್ಲೂ ಸಹ ಒಂದು ಅಕ್ಕಮಹಾದೇವಿ ಹೇಳ್ತಾರೆ, ಯಾವ ರೀತಿ ನಾವು ಇರ್ತೀವಿ. ಸೊ ದೇವಿ ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಸ್ತುತಿಗೆ ಬಂದೇ ಬರುತ್ತೆ, ಅದನ್ನು ಸಹ ನಾವು ಸರಿಯಾಗಿ ತಗೊಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ವಿಚಲಿತರಾಗಬಾರ್ದು. ಸೊ ಬರೀ ಹೊಗಳಿಕೆಗೆ ಖುಷಿ ಪಟ್ಟು ಯಾರೆಲ್ಲ ನಿಂದಿಸ್ತಾ ಹೋಗ್ತಾರಲ್ಲ, ಸೊ ಅದನ್ನ ನಾವು ತುಂಬಾ ಮನಸ್ಸಿಗೆ ಹಚ್ಕೊಳ್ಬಾರ್ದು. ಒಳ್ಳೇದಿದ್ರೆ ಎರಡರಲ್ಲೂ ನಾವು ತಗೊಳ್ಳೋಣ. ಸೊ ಯಾಕೆಂದ್ರೆ ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ ಅಂತ ನಾವು ಹೇಳ್ತೀವಲ್ಲ, ಸೊ ಬೇರೆಯವರು ಇರ್ತಾರೆ ನಮ್ಮ ಒಳ್ಳೆಯದಕ್ಕೋಸ್ಕರ ಇದನ್ನ ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬೆಟ್ಟದ ಮೇಲೊಂದು ಪಾತ್ರೆ ಯಾರಿಗಾದ್ರು ಮನೆಯ ಮಾಡಿ ಮೃಗಗಳಿ ಗಂಜಿ ತೊಡೆ ಎಂತಯ್ಯ. ಇನ್ನು ಉಪಯೋಗನ ಬೆಟ್ಟದ ಮೇಲೆ ಮನೆ ಮಾಡಿ ಇಲ್ಲ ಅಂತಾನೆ. ಸಮುದ್ರದ ತಡಿಯಲ್ಲಿ ಒಂದು ಮನೆಯ ಅಂಚಿದೊಡೆಂತಯ್ಯ. ಸಮುದ್ರದ ಹತ್ತ ಮನೆ ಮಾಡಿ ಭಯ ಪಡಕ್ಕಾಗತ್ತ. ಸುನಾಮಿ ಬಂದು ಹೋದ ನಂತರ ಸಹ ಎಲ್ಲ ತೆಗೆಯೋಡ್ತಾರೆ. ಅವರು ತಮ್ಮ ಪಾಡಿಗೆ ಕೆಲಸದಲ್ಲಿ ತೊಳ್ಕೊಂಡು ಪಕ್ಕದಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡ್ರು. ಒಂದ್ಸತಿ ಸುನಾಮಿ ಬಂದು ಹೋಯ್ತು ಅಂತ ಹೇಳ್ಬಿಟ್ಟು ಯಾರು ಸಮುದ್ರ ತೀರದಿಂದ ಹೋಗ್ಲೇ ಇಲ್ಲ. ಅದರ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿ ಗಂಜಿ ತೊಡೆ ಎಂತಯ್ಯ. ಸಮುದ್ರದ ಗಡಿಯಲ್ಲಿ ಒಂದು ಮನೆಯ ಮಾಡಿ ತೆರೆಗಳಿಗೆ ಅಂಜಿದೊಡೆಂತಯ್ಯ. ಸಂತ
ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೋಟೆ ಮನದಲ್ಲಿ ಕೋಪವ ಮಾಡದೆ ಸಮಾಧಾನಿಯಾಗಿರಬೇಕು. ಸ್ತುತಿ ನಿಂದೆಗಳು ಎರಡು ಬರುತ್ತೆ ನೋಡಿ. ಲೋಕದೊಳಗೆ ಹುಟ್ಟಿದ ಮೇಲೆ ಸ್ತುತಿ ನಿಂದೆಗಳು, ಸೊ ನೀವು ಮುಖ ಸ್ತುತಿ ಅಂತೂ ಹೇಳ್ತೀವಿ ಹೊಗಳಿಕೆಗಲ್ಲ, ಸ್ತುತಿ ನಿಂದೆಗಳು ಬಂದೊಡನೆ ನೀವು ಯಾವತ್ತೂ ಅದನ್ನ ಎರಡೂ ಸಮನಾಗಿ ತಗೊಳ್ಳಿ. ಅದಕ್ಕೋಸ್ಕರ ಬೇಸರ ಹೊಗಳಿಕೆ ಅನ್ನೋದು ಸಜ್ಜನಿಕೆ, ಸಜ್ಜನಿಕೆಯ ಒಂದು ಗುಣ, ಅದನ್ನ ಕಲ್ತ್ಕೊಳ್ಳೋಣ. ಮತ್ತೆ ಆ ನಿಂದನೆ ಸಹ ಖಂಡಿತ ನಮ್ಮ ಜೊತೆಗೆ ಇದೆ. ಎರಡರಿಂದಲೂ ನಮಗೆ ಉಪಯೋಗ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಎರಡು ಮಿತಿಯಾಗಿರ್ಬೇಕು. ಯಾವುದೇ ಒಂದು ಮಿತಿ ಮೀರಿದರೆ ನಾವು ಎರಡನ್ನು ಸರಿಯಲ್ಲ ಅನ್ಕೊಂಡು ಸುಮ್ಮನೆ ಹೊಗಳ್ತಾ ಇದ್ರೆ ನಮ್ಗೆ ಅನಿಸ್ತೀವಿ ಯಾಕಪ್ಪ ಹೀಗೆ ಮಾಡ್ತಾರೆ, ಅವ್ರು ಅಷ್ಟೊಂದು ಹೊಗಳ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ಸ್ವಾರ್ಥವಿದೆ, ಅವ್ರು ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಈ ತರ ಒಂದು ಹೊಗಳಿಕೆ ಒಂದು ಅದರ ರೀತಿಯ ಅಸ್ತ್ರವನ್ನಾಗಿ ಸಹ ಬಳಸ್ತಾರೆ. ಸೊ ಆತರ ಬೇಡ, ಎರಡನ್ನೂ ಒಳ್ಳೆಯ ಗುಣಗಳೇ. ಆದರೆ ನಾವು ಆದಷ್ಟು ಒಂದು ಒಳ್ಳೆಯ ಸಕಾರಾತ್ಮಕವಾದ ಒಂದು ನುಡಿಯನ್ನೇ ಇನ್ನೊಬ್ಬರ ಬಗ್ಗೆ ಹೇಳೋಣ. ಯಾರ ಬಗ್ಗೆ ಅಥವಾ ಯಾವುದರ ಬಗ್ಗೆ ಏನಾದ್ರ ಬಗ್ಗೆ ನಾವು ಸಕಾರಾತ್ಮಕವಾದ ನುಡಿಯನ್ನು ಹೇಳಿದ್ರೆ ಅದನ್ನೇ ನಾವು ಹೊಗಳಿಕೆ ಅಂತ ಹೇಳ್ತೀವಿ. ಸೊ ಪ್ರಶಂಸೆ, ಹೊಗಳಿಕೆಯು ಸಹ ಒಬ್ಬರ ಅಭಿವೃದ್ಧಿಗೆ ಅಥವಾ ಒಬ್ಬರು ಮುಂದೆ ಬರಲು ಸಹಕಾರಿಯಾಗಿದೆ. ಅದೇ ರೀತಿ ಮತ್ತೊಬ್ಬರು ನಮ್ಮನ್ನ ನಿಂದಿಸಿದಾಗ ಸಹ ನಿಂದನೆಯೂ ಸಹ ನಮ್ಮ ಒಂದು ಅಭಿವೃದ್ಧಿಗೆ ಅಥವಾ ಉನ್ನತಿಗೆ, ಶ್ರೇಯಸ್ಸಿಗೆ ಅದು ನಾವು ಒಂದು ಮುಂದೆ ಬರಲಿಕ್ಕೆ ಸಹಾಯ ಆಗುತ್ತೆ. ಯಾವುದರಲ್ಲಿ ಏನಿದೆ ಅಂತ ತಗೊಂಡು ಎರಡನ್ನೂ ನಾವು ಸರಿಯಾಗಿ ಸ್ವೀಕರಿಸಿದಾಗ ನಮ್ಮ ಮನಸ್ಸು ಸಹ ಚೆನ್ನಾಗಿರುತ್ತೆ. ತುಂಬಾ ಖುಷಿ ಪಟ್ಟು ಇದ್ರೋದು ಬೇಡ, ಯಾರೋ ಹೊಗಳಿದಾಗ ತುಂಬಾ ದುಃಖ ಪಟ್ಟು ಬೀಳೋದು ಬೇಡ. ಯಾರೋ ಒಂದು ಹೆದರಿದಾಗ ಹೊಗಳಿಕೆ ಅನ್ನೋದು ನಮ್ಮ ಜೀವನದಲ್ಲಿ ಇರಲಿ, ಆದ್ರೆ ಎಷ್ಟು ಬೇಕೋ ಅಷ್ಟನ್ನು ನಾವು ಉಪಯೋಗಿಸ್ಕೊಳ್ಳೋಣ. ಸೊ ಸುಮ್ಮನೆ ಹೊಗಳ್ತಾ ಇದ್ರೆ ನಮಗೂ ಗೊತ್ತಾಗುತ್ತೆ ಭ್ರಷ್ಟಾಚಾರಕ್ಕೆ ನಿಲ್ತೀವಿ ಅಂತ. ಸೊ ಯಾವುದೇ ಒಂದು ನುಡಿ ಅಥವಾ ಮಾತನಾಡುವಾಗ ಅದರಲ್ಲಿ ಖಂಡಿತ ಒಂದು ನಾವು ಏನು ಗುರುತಿಸಿದೀವಲ್ಲ ಅಂತ ಅಂಶವೆತ್ತು ನಮ್ಮ ಮನಸ್ಸಿನಿಂದ ಅಂತಹ ಮಾತು ಬಂದ್ರೆ ಖಂಡಿತ ಅದು ಸಹ ನಮ್ಮ ವ್ಯಕ್ತಿತ್ವದಲ್ಲಿ ಬೇಕಾಗಿರುವಂತಹ ಒಂದು ಒಳ್ಳೆಯ ಗುಣ ಅಂತ ಹೇಳಿ ನೀವ್ಯಾರು ಹೇಳಿ. ಹೊಗಳಿಕೆ ನಿಮಗೆ ಯಾರು ಹೊಗಳಿದ್ದಾರೆ ಅಥವಾ ನಿಮ್ಗೆ ಹೇಗಾಗಿದೆ ಅಥವಾ ಯಾವುದಾದ್ರೂ ಸಂದರ್ಭದಲ್ಲಿ ಗುರುತಿಸಿದ್ದೀರಾ, ನಿಮ್ಗೆ ಅನ್ಸುತ್ತೆ ಯಾಕೋ ತೀರಾ ಅತಿ ಆಯ್ತು ಇರ್ತಾ ಇರೋದು, ನನಗೆ ಅಷ್ಟೊಂದು ಬೇಕಾಗಿಲ್ಲ, ವಿಪರೀತ ಅನ್ನೋ ತರ ತುಂಬಾ ದೊಡ್ಡ ಮನುಷ್ಯರು ಯಾರೇ ಹೊಗಳಿದಾಗ ಅದನ್ನ ಸ್ವೀಕರಿಸಲ್ಲ ಅಂದ್ರೆ ತುಂಬಾ ಒಂಥರ ಯಾಕಪ್ಪ ಅನ್ನೋ ತರ ಮುಜುಗರ ಪಡ್ಕೊಳ್ತಾರೆ ಬಹಳಷ್ಟು ಜನ. ಸರ್ ವಿಶ್ವೇಶ್ವರಯ್ಯನವರಿಗೆ ಒಂದ್ಸತಿ ಎಲ್ಲ ತುಂಬಾ ಹೊಗಳ್ತಾ ಇದ್ರು, ಅವ್ರು ಮಾಡಿರೋ ಕಾರ್ಯಕ್ಕೆ ಹೌದು, ಅವ್ರು ಹೇಳಿದ್ರು ಎಲ್ಲರಿಗೂ ನಮಸ್ಕಾರ ಅಂತ ಕೈ ಹೋಗುದು ಅಂತ. ಪಾಪ ಅಷ್ಟೆಲ್ಲ ಹೇಳ್ತಿರುವಾಗ ಅದನ್ನ ಸ್ವೀಕಾರ ಮಾಡ್ಲೇಬೇಕಲ್ಲ. ಸೊ ಆ ಥರ ನಿಮಗೂ ಸಹ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಒಂದು ನಾವು ಕಣ್ಣು ಹಿಡ್ಕೊಳ್ಬೇಕು, ನಿಜವಾಗ್ಲೂ ಏನಿದೆ ನನ್ನ ಕ್ವಾಲಿಟಿ ನನಗೆ ಗೊತ್ತಿರುತ್ತಲ್ವ, ನಮ್ಮಲ್ಲಿರುವ ಗುಣ. ಸೊ ಅದಿಲ್ಲದೆ ಎಲ್ಲ ಹೊಗಳ್ತಾ ಇದ್ರು ಬೇಡ ಅಂತ. ಸೊ ಎರಡನ್ನೂ ತಗೊಂಡು ನಾವು ಯಾವ ರೀತಿ ನಮ್ಮ ಒಂದು ವ್ಯಕ್ತಿತ್ವಕ್ಕೆ ನಾವು ಒಳ್ಳೆಯವರಾಗಲಿಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ತಗೊಳ್ಳೋಣ. ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳೋಣ. ಸ್ತುತಿ ಮತ್ತೆ ನಿಂದನೆ ಅಥವಾ ನಿಂದೆ ಬಂದಾಗ ಖಂಡಿತ ಯಾರು ನಮ್ಮನ್ನ ನಿಂದಿಸ್ತಾರೋ ಅವ್ರನ್ನ ದೂಷಿಸೋದು ಬೇಡ. ಅವ್ರಿಗೆ ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ ಕಬೀರ ಹೇಳಿದಂಗೆ ನೀರು ಸಾಬೂನುಗಳಿಲ್ಲದೆಯೇ ನಿರ್ಮಲಗೊಳಿಸುವರು. ಸೊ ದೇ ಆರ್ ದ ರಿಯಲ್ ಪೀಪಲ್ ಹೂ ಆರ್ ಡೂಯಿಂಗ್ ಗುಡ್ ಟು ಅಸ್. Thank you. If you want to share your experience, ನಿಮ್ದು ನೀವೆಲ್ಲ ಹೋಗ್ಲಿಕ್ಕೆ ಬಯಸ್ತೀರಾ? ಬಯಸಲ್ಲ? ಸ್ವಲ್ಪನಾದ್ರೂ ಬೇಡವಾ? ಬಯಸ್ತೀವಲ್ವಾ? ಒಳ್ಳೇದು ಮಾಡಿದಾಗ ಯಾರು ಗುರುತಿಸ್ದೆ ಎಲ್ಲಿಂದ ನಿಮಗೆ ಹೊಗಳಿಕೆ ಎಲ್ಲಿಂದ ಬಯಸ್ತೀರಾ? ಮೊದಲು ಇಲ್ಲ ಅಂದ್ರೆ ಐಡೆಂಟಿಫೈ ಆಗಲ್ಲ. ಎಲ್ಲಿಂದ ಬಯಸ್ತೀರಾ? ದಿನನಿತ್ಯ ಮನೆಯಲ್ಲಿ ಬಯಸ್ತೀರಾ? ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಅನಿಸ್ತಾ ಇರುತ್ತಲ್ವಾ, ನಾನು ಇಷ್ಟು ಮಾಡಿದೀನಿ ಯಾರು ನನ್ನ ಗುರುತಿಸ್ಲಿಲ್ವಲ್ಲ ಅನ್ನಿಸ್ತಾ ಇರುತ್ತೆ. ಸೊ ಒಂದು ಗೊತ್ತು. ಸೊ ನಮ್ಮ ಬಗ್ಗೆ ನಾನೇ ಇಷ್ಟು ಮಾಡಿದೆ ಅಂತ ಕೇಳ್ಕೊಳ್ಳೋ ಹೊತ್ತು ಇನ್ನೊಬ್ರು ಹೇಳಿದಾಗ ಸೊ ಅದು
ಸಣ್ಣ ಮಕ್ಕಳಿಗೂ ಅಷ್ಟೇ ಅವರ ವೈಯಕ್ತಿಕ ಬೆಳವಣಿಗೆಗೆ ಮಗು ಒಳ್ಳೆಯದನ್ನ ಮಾಡ್ತಾರೆ. ಇವೆಲ್ಲ ಮಕ್ಕಳು ತಾನೆ ಅಲ್ವಾ? 18 ಆಗ್ಲಿ 80 ಆಗ್ಲಿ ತಂದೆ ತಾಯಿಯವರಿಗೆ ಯಾವತ್ತು ಆ ದೇವರಿಗೆ ನಾವೆಲ್ಲ ಮಕ್ಕಳು ತಾನೆ. 80 ಆದವನು ದೇವರಿಗೆ ಮಗನೇ, 18 ಆದವನು ಮಗನೇ. ಕಣ್ಣು ಮುಂದೆ ನಮ್ಗೆ ಕಾಣುವಂತಹ ದೇವರು ತಂದೆ ತಾಯಿ ಇದ್ರೆ ಅವರು ಮಗ ಮಗಳು ಅಂತ ಹೇಳ್ತಾರೆ. ಇಲ್ಲದೆ ಹೋದ್ರು ಪರಮಾತ್ಮ ಇದ್ದಾನಲ್ಲ. ಸೊ ಅವನಿಗೆ ಖಂಡಿತ ಎಲ್ಲರೂ ನಾವು ಆ ದೇವರ ಮಕ್ಕಳೇ. ಎಷ್ಟೇ ಬೆಳೆದ್ರು ಅಷ್ಟೇ ಯಾರಿಗಾಗ್ಲಿ ಬಂದು ಒಳ್ಳೆಯ ಒಂದು ಮಾತು, ಒಂದು ಪ್ರಶಂಸೆ ಖಂಡಿತ ಅನುಕೂಲವಾಗುತ್ತೆ. ಕಲ್ತ್ಕೊಳ್ಳೋಣ. ಯಾವುದೇ ಒಂದು ಒಳ್ಳೆಯದನ್ನು ನೋಡಿದಾಗ ಅದನ್ನ ಗುರುತಿಸಿ ಚೆನ್ನಾಗಿದೆ ಅಂತ ಹೇಳೋಣ. ಇಲ್ಲೇ ಹೋದ್ರೆ ನಮ್ಮ ಕಣ್ಣಿಗೆಲ್ಲ ಬೀಳೋದು ಯಾವ್ದು ಚೆನ್ನಾಗಿಲ್ವೋ ಅದೇ ಬೇಗ ಬೀಳುತ್ತೆ. ಚೆನ್ನಾಗಿದ್ದಿದ್ರು ಅದನ್ನ ಹೇಳಿದೆ ಚೆನ್ನಾಗಿಲ್ಲ ಅಂತ ಬಸ್ ಹೇಳ್ತೇವೆ. ಸೊ ಮೊದಲೆಲ್ಲ ಒಳ್ಳೆಯದನ್ನ ಹೇಳಿ ನಂತರದಲ್ಲಿ ಯಾವುದೊಂದು ಎರಡು ಸರಿ ಇಲ್ವೋ ಅದನ್ನ ಹೇಳಿದ್ರೆ ಯಾರೇ ಆಗ್ಲಿ ಒಬ್ರು ಇಬ್ರು ಆಗಲಿಕ್ಕೆ ಚೆನ್ನಾಗಿರುತ್ತೆ. ಎಲ್ಲೇ ಆಗ್ಲಿ ಅಷ್ಟೇ ಒಳ್ಳೆದೆಲ್ಲ ಒಬ್ಬರ ಬಗ್ಗೆ ಹೇಳಿದ್ರಿ, ನಂತರದಲ್ಲಿ ಯಾವ್ದು ಸರಿ ಇಲ್ವೋ ಅದನ್ನ ಹುಟ್ಟಿಕೆಡ್ಡೆ ಎಂಟದ್ದು ಲಾಸ್ಟ್ ಅಲ್ಲಿ ತಗೊಂಡ್ರೆ ಅದು ಸಹ ನಮ್ಮ ಒಂದು ಅಭಿಪ್ರಾಯದ ಭಾವನೆಯನ್ನು ವ್ಯಕ್ತಪಡಿಸುವಂತಹ ಒಳ್ಳೆಯ ವಿಧಾನ. ಯಾರಾದ್ರೂ ಸಮಯ ನೋಡಿದ್ರ ಎಷ್ಟೊತ್ತಂತ ನೋಡ್ಕೊಳ್ಳಿಲ್ಲ, ತೆಗೆದು ವಾಚ್ ಇಲ್ಲ ಇಲ್ಲ ಪಬ್ಲಿಕ್. ಥ್ಯಾಂಕ್ ಯು. ಶಾಂತಿ. ಇದುವರೆಗೂ ಶಶಿಕಲಾ ಕೃಷ್ಣಮೂರ್ತಿ ಇವರು ತಮ್ಮನ್ನು ಉದ್ದೇಶಿಸಿ ಅನ್ಯರನ್ನು ಹೊಗಳಿ ಮತ್ತು ಹೊಗಳಿಕೆಗೆ ಪಾತ್ರರಾಗಿ ಎನ್ನುವಂತಹ ವಿಷಯದ ಬಗ್ಗೆ ಬಹಳ ಸುಂದರವಾಗಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟು ತಮ್ಮೆಲ್ಲರ ಪರವಾಗಿ ಶಶಿಕಲಾ ಕೃಷ್ಣಮೂರ್ತಿ ಅವರಿಗೆ